ಯಾವ್ದಾದ್ರೂ ಸುಳ್ಳು ಸುದ್ದಿ ಸಿಗುತ್ತಾ ಇದ್ರೆ ಸಂಧ್ಯನ್ ಬಗ್ಗೆ ಆಕಿ ನಿರಂತರವಾಗಿ ಪ್ರಸಾರ ಕೊಟ್ಕೊಂಡು ಪ್ರಚಾರ ತಗೊಂಡು ಕುತ್ಕೊಂಡಿರ್ತೀರ. ಸತ್ಯ ಸುದ್ದಿ ಯಾವ್ದಾದ್ರೂ ಪ್ರಸಾರ ಮಾಡಿ ಅಂದ್ರೆ ಎಲ್ಲಾರು ಬಾಯ್ಗ್ ಜಿಪ್ ಹಾಕೊಂಡು ಕುತ್ಕೊಂಡಿರ್ತೀರ. ಕೆಲ ಮಾಧ್ಯಮಗಳಿರೋದೇ ಸುಳ್ಳು ಪ್ರಚಾರ ಕೊಡೋದಕ್ಕೆ. ಅದಕ್ಕಂತ ಕೆಲವೊಂದು 4 ಚಾನೆಲ್ಸ್ ಇದಾವೆ, ಬರ್ಗೆಟ್ಟಿ ಕೂತಿರುವಂತ ಚಾನೆಲ್ಸ್. ನನ್ನ ವಿಚಾರ ಅಂದ್ರೆ ಬರ್ಗೆಟ್ಟಿ ಕೂತಿರ್ತಾರೆ. ಸೊ ಈ ದಿವಸ ಪಿತೃಪಕ್ಷ. ಯಾರೆಲ್ಲ ಸತತ 1 ವರ್ಷದಿಂದ ನಮ್ಮ ಮೇಲೆ ಆರೋಪ ಹಾಕೊಂಡು ನಿಂದಿಸಿಕೊಂಡು ಸುಳ್ಳು ದೂರು ಕೊಟ್ಕೊಂಡು ಸುಳ್ಳು ಆರೋಪಗಳು ಮಾಡಿಕೊಂಡು ತೇಜೋವಧೆ ಮಾಡಿಕೊಂಡು ಮಾನಹಾನಿ ಮಾಡಿ ನಿರಂತರವಾಗಿ ನಮಗೆ ಸಮಸ್ಯೆ ಕೊಟ್ಕೊಂಡು ಬರ್ತಾ ಇದ್ರನ್ನು ಎಲ್ಲೂ ಕುಗ್ಗದೆ ಜಗ್ಗದೆ ಧೈರ್ಯದಿಂದ ಫೇಸ್ ಮಾಡಿಕೊಂಡು ನಿರಂತರವಾಗಿ ಅದೇ ಸಂಧ್ಯಾ ಪವಿತ್ರ ನಾಗರಾಜಾಗಿ ಯಾವ ತರ ಇದೀನೋ ಅದೇ ಧೈರ್ಯದಿಂದ ಅದೇ ಒಂದು ಛಲದಿಂದ ಅದೇ ಒಂದು ನಗುಮುಖದಿಂದ ಮುನ್ನುಗ್ಗಿ ಹೋಗ್ತಾ ಇರುವಂತ ನಾನು ಇವತ್ತು ಯಾರೆಲ್ಲ ಸತತ 1 ವರ್ಷದಿಂದ ನಮ್ಮನ್ನ ನಿಂದಿಸಿದ್ದೀರಾ, ನಮ್ಮ ಮೇಲೆ ಆರೋಪ ಮಾಡಿದ್ದೀರಾ, ನಿಮಗೆಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ, ಕೃಪಾ ಕಟಾಕ್ಷ ಇರಲಿ, ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ಳೋದಿಲ್ಲ. ಆದಷ್ಟು ಬೇಗ ಯಾರೆಲ್ಲ ಸತತ 1 ವರ್ಷದಿಂದ ನಮ್ಮ ರಕ್ತದಲ್ಲಿ ಆಟ ಆಡಿದ್ದೀರಾ, ನಮ್ಮ ಒಂದು ಖುಷಿದಲ್ಲಿ ಆಟ ಆಡಿದ್ದೀರಾ, ನಮ್ಮ ಒಂದು ಸಂಕಟದಲ್ಲಿ, ನಮ್ಮ ಒಂದು ಕಣ್ಣೀರಲ್ಲಿ ಆಟ ಆಡಿದ್ದೀರಾ, ನಮ್ಮ ಒಂದು ಜೀವನದಲ್ಲಿ ಆಟ ಆಡಿದ್ದೀರಾ, ಪ್ರತಿ ಒಬ್ಬರು ಸಹ ಆದಷ್ಟು ಬೇಗ ಸರ್ವನಾಶ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಆಗ್ತೀರಾ? ಹಾಗೆ ಆಗ್ತೀರಾ? ಒಂದು ಹೆಣ್ಣಿನ ಶಾಪ ಒಳ್ಳೇದಲ್ಲ. ಸೊ ಈ ಲೈವ್ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಅಣ್ಣ ಅಂತ ನಾನು ಹೇಳಿದ್ದೆ. ಬಟ್ ಅಣ್ಣ ಅನ್ನುವಂತ ಸ್ಥಾನ ಅಣ್ಣನಿಗೆ ಕೊಟ್ರೆ ಮಾತ್ರ ಅದು ಸರಿ, ಅರ್ಹತೆ ಇರುತ್ತೆ, ಯೋಗ್ಯತೆ ಇರುತ್ತೆ. ಯಾರ್ಯಾರಿಗೋ ಕೊಟ್ರೆ ಅದು ಅಣ್ಣನಿಗೆ ಬೆಲೆನೇ ಇರಲ್ಲ. ಅಣ್ಣ ತಂಗಿ ಅಂದ್ಬಿಟ್ಟೆ, ತಂಗಿ ಮಾನ ಮರ್ಯಾದೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ದೊಡ್ಡದಾಗೆ SDPI ಕಾರ್ಯಕರ್ತನ ಮೇಲೆ ಸಂಧ್ಯಾ ಹನಿ ಟ್ರ್ಯಾಪ್ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ಲು ಅಂತ ಹೇಳಿ ಸುದ್ದಿ ಮಾಡುವಾಗ ಅದೇ ಅಣ್ಣನ ಬಾಯಿಗೆ ಜಿಪ್ ಹಾಕೊಂಡಿದ್ರಾ, ಇಲ್ಲ ಬೇರೆ ಏನಾದ್ರೂ ಆಗಿತ್ತಾ? ತಾಳ್ಮೆ ಅನ್ನೋದು ತುಂಬಾ ಸಹಿಸ್ಕೊಳ್ತೀನಿ. ತಾಳ್ಮೆ ಮೀರಿದ್ರೆ ಕೆಲವ್ರಿಗೆ ಅನ್ಸ್ಬೋದು ನಾನು ಕೆಟ್ಟೋಳು, ನನಗೆ ದುರಹಂಕಾರ, ನೀವ್ ಅನ್ಕೊಂಡ್ರೆ ಅದು ನಿಮ್ ಹಣೆ ಬಾರ, ನಾನೇನು ಮಾಡಕ್ ಆಗಲ್ಲ. 25ನೇ ತಾರೀಕು ಸಂಜೆ 3:50 ನನಗೆ ವಾಟ್ಸಪ್ ಮೆಸೇಜ್ ಬರುತ್ತೆ, ನಿಮ್ಮ ಮೇಲೆ ಒಂದು FIR ಆಗಿದೆ ಅಂತ ಹೇಳಿ. ಎಲ್ಲರೂ ಶೇರ್ ಮಾಡ್ತಾ ಇದ್ದಾರೆ. ಕೆಲ ಕಿಡಿಗೇಡಿಗಳು 2 ಥರ್ಡ್ ಕ್ಲಾಸ್ ಮಹಿಳೆಯರಿದ್ದಾರೆ. ಮಹಿಳೆಯರು ಅಂತ ಹೇಳ್ಕೊಳ್ಳೋದಕ್ಕೂ ನಾಲಾಯಕ್. ಬಿಕಾಸ್ ಅವರು ನನ್ನ ಚಪ್ಪಲಿ ಅಲ್ಲ, ನಮ್ಮ ಟಾಯ್ಲೆಟ್ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ. ಆ ಲೆವೆಲ್ ಅಲ್ಲೂ ಇಡಬಾರ್ದು ಅವ್ರನ್ನ. ಅಂತ ಇಬ್ಬರು ಮಹಿಳೆ ಇರ್ತಾರೆ. ಅವ್ರು ಈ ಭೂಮಿ ಮೇಲೆ ಬದುಕಿರೋದೇ ನಾಲಾಯಕ್ಕು. ಅಂತ ಮಹಿಳೆಯರ ಹೊಟ್ಟೆಯಲ್ಲಿ ಇಬ್ಬಿಬ್ರು ಮಕ್ಕಳು ಬೇರೆ ಹುಟ್ಟಿದ್ದಾರೆ. ಅದೇನ್ ಪಾಪ ಮಾಡಿದಾರೋ ಗೊತ್ತಿಲ್ಲ, ಅದು ಭಗವಂತ ನೋಡ್ಕೊಳ್ಳಿ. ಸೊ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ನಂಬರ್ 1 ಹನಿ ಟ್ರ್ಯಾಪ್ ಅಂತ ಹೇಳಿ ಫುಲ್ ವೈರಲ್ ಮಾಡ್ತಾರೆ. ನಾನು ಕೆಟ್ಟವಳಾಗಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ, ತಪ್ಪು ದಾರಿ ಹಿಡಿದಿದ್ರೆ, ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಕೊಲೆ ಮಾಡಿದ್ರೆ, ಇಲ್ಲ ದೌರ್ಜನ್ಯ ಮಾಡಿದ್ರೆ, ಅಲ್ಲೇ ಮಾಡಿದ್ರೆ, ಇಲ್ಲ ತಪ್ಪು ದಾರಿ ಹಿಡ್ದಿದ್ರೆ ಈ ತರ ನೇರ ನುಡಿಯ ಕುತ್ಕೊಂಡು ಫೇಸ್ಬುಕ್ ಅಲ್ಲಾಗ್ಲಿ ಇಲ್ಲ ಲೈವ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ನೇರವಾಗಿ ಕಮಿಷನರ್ ಆಫೀಸ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಈ ತರ ಸುಳ್ಳು ದೂರು ಕೊಡ್ತಾ ಇದಾರಂತ ಹೇಳಿ ಧ್ವನಿ ಎತ್ತಿ ಮಾತಾಡ್ತಾ ಇರುವಂತ ಹೆಣ್ಣು ಮಗಳು ನಾನಲ್ಲ. ಸತ್ಯಕ್ಕೆ ಮಾತ್ರ ಜಯ, ಸತ್ಯಕ್ಕೆ ಮಾತ್ರ ಧ್ವನಿ. ನಿಮಗೆ ನನ್ನಿಂದ ಅನ್ಯಾಯ ಆಗಿತ್ತಾ? ಡೈರೆಕ್ಟ್ ಆಗಿ ಕಾಲ್ ಮಾಡಿ. ಅನ್ಯಾಯ ಆಗ್ದಿರಾ ತಲೆ ಹಿಡ್ಕೊಂಡು ಕೆಟ್ಟ ಕಮೆಂಟ್ಸ್ ಹಾಕೊಂಡು ಸುಳ್ಳು ದೂರು ಕೊಡುವಂತ ಅವನು ಯಾವ ದೊಣ್ಣೆ ನಾಯಕನೇ ಆಗಿರ್ಲಿ, ಅವನಿಗೆ ಅವನು ಲೀಡರು, ನನಗ ಅವನ್ ಲೀಡರ್ ಅಲ್ಲ. ನನಗ್ ಊಟ ಹಾಕಿಲ್ಲ, ನನಗ್ ಸಾಕಿಲ್ಲ, ನನಗ್ ಬಟ್ಟೆ ತಂದು ಕೊಟ್ಟಿಲ್ಲ, ಇಲ್ಲ ನನ್ನ ಬೆಳೆಸಿಲ್ಲ. ಅವನಿಗೆ ಅವನು ಲೀಡರ್ ಆಗಿರ್ಬೋದು, ಬಟ್ ನನಗಲ್ಲ. ಅವನು ಯಾವ ಕಿತ್ತೋಗಿರೋ ನಾಯಕ ಆದ್ರೂ ಆಗಿರ್ಲಿ, ಐ ಡೋಂಟ್ ಕೇರ್. ನನ್ನ ಮೇಲೆ ಕಿಡಿಗೇಡಿಗಳು ಹೋಗಿ ಶಿವಾಜಿನಗರ್ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿರ್ತಾರೆ. 25ನೇ ತಾರೀಕು ಸಾಯಂಕಾಲ 3:50 ನನಗೆ ಮೆಸೇಜ್ ಬರುತ್ತೆ. FIR ನೋಡಿದ ತಕ್ಷಣ FIR ಅಲ್ಲಿ ಇರುವಂತ ಭಾಸ್ಕರ್ ಪ್ರಸಾದ್ ಅವರೇ, ನೀವು ಈ ಲೈವ್ ನೋಡ್ತೀರಾ. ನಿಮಗೆ ಹೇಳ್ತೀನಿ, ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧ ಎಂತದೂ ಇಲ್ಲ. ಆ ಜಾಗದಲ್ಲಿ ನನ್ನ ಸ್ವಂತ ಒಡ ಹುಟ್ಟಿದ ಅಣ್ಣ ತಮ್ಮ ಇದ್ದಿದ್ರೇನು, ನನ್ನ ಮೇಲೆ ಆರೋಪ ಮಾಡಿದ್ರೆ ಅದು ನನ್ನ ತಾಯಿ ಇದ್ರೇನು, ನನ್ನ ತಂದೆ ಇದ್ರೇನು, ಕತ್ತನ್ ಪಟ್ಟೆ ಇಟ್ಕೊಂಡು ಸಾಕ್ಷಿ ಸಮೇತ ಇಡ್ರಿ ಅಂತ ಕುತ್ಕೊಳ್ಳುವಂತ ಹೆಣ್ಣು ಮಗಳು ನಾನು. ಆಯ್ತಾ? ಯಾವ್ದ್ಯಾವ್ದೋ ಸುಳ್ಳು ಪ್ರಚಾರಕ್ಕೆ ಸುಳ್ಳು ದೂರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳಲ್ಲ ನಾನು. ಬಟ್ ಹಾಕಿದ್ದಂಥದ್ದು ಇಲ್ಲಿವರೆಗೂ ಸತತ 1 ವರ್ಷ ಆರೋಪ ಮಾಡ್ಕೊಂಡ್ ಬಂದ್ರಿ.
ಏನೇನೋ ಆರೋಪ ಮಾಡ್ಕೊಂಡ್ ಬಂದ್ರಿ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಮಾಡಿದ್ದುಣ್ಣೋ ಮಾರಾಯ, ಒಂದಲ್ಲ ಒಂದು ದಿವಸ ನೀವೇ ತೋಡಿದಂತ ಹಳ್ಳಕ್ ಬೀಳ್ತೀರಾ ಅಂತ ಹೇಳಿ. ಬಟ್ ಇದು ಒಂದು ಹೆಣ್ಣು ಮಗಳು, ನನಗೂ ಜೀವನ ಇದೆ, ಜೀವ ಇದೆ, ಸಾವಿರಾರು ಪಟ್ಟ ಕಟ್ಟಿದ್ರಿ, ಆದ್ರೂ ನನ್ನ ಬಗ್ಗೆ ಲೆಕ್ಕಿಸದೆ ಭಾಸ್ಕರ್ ಪ್ರಸಾದ್ ಯಾರ ಮಾತು ಕೇಳ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ನ ಇಲ್ಲ ಅವನ ಸ್ವಂತ ಬುದ್ಧಿಯಿಂದ ಕೊಟ್ನ ಯಪ್ಪ ನನಗೆ ಗೊತ್ತಿಲ್ಲ. ಒಬ್ಬ ಮಾಧ್ಯಮದಲ್ಲಿರುವಂತ ಭಾಸ್ಕರ್ ಪ್ರಸಾದ್ ಅವರೇ, ನಿಮಗೆ ಪರಿಜ್ಞಾನ ಇಲ್ವಾ ಏನ್ ಕಂಪ್ಲೇಂಟ್ ಕೊಡಬೇಕು ಏನ್ ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿ? ನಿಮ್ಮ ಜೊತೆ ನಾನು ಸಂಪರ್ಕದಲ್ಲಿದ್ನ, ಫೇಸ್ಬುಕ್ ಸಂಪರ್ಕದಲ್ಲಿದ್ನ, ಇಲ್ಲ ಮೆಸೆಂಜರ್ ಸಂಪರ್ಕದಲ್ಲಿದ್ನ, ಇಲ್ಲ ವಾಟ್ಸಪ್ ಸಂಪರ್ಕದಲ್ಲಿದ್ನ? ನೀವ್ ಹೇಳ್ತೀರಲ್ವಾ, ಅವರ ಫೇಸ್ಬುಕ್ ಪೋಸ್ಟ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು ದಲಿತ ನಾಯಕನಿಗೆ. ಹಾಗಾದ್ರೆ ದಲಿತ ನಾಯಕ ನೀವು ಒಬ್ಬನೇ ಇರೋದು? ನಾನು ಹಾಕಿರೋದು ದಲಿತ ರಾಜ್ಯಾಧ್ಯಕ್ಷ ಅಂತ ಪಟ್ಟ ಕಟ್ಕೊಂಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಸುಳ್ಳು ದೂರು ಕೊಡ್ತಾನೆ ಅಂತ ನಾನು ಹೇಳಿರುವಂತ ಒಬ್ಬ ಅವಿವೇಕಿಗೆ ನೀವು ಮುಟ್ಟಿ ನೋಡ್ಕೊಂಡು ಸಾಕ್ಷಿ ಆಧಾರಗಳಿಲ್ದಿರಾ ಫೇಸ್ಬುಕ್ ಸಾವಿರಾರು ಜನ ನನ್ನ ಟ್ಯಾಗ್ ಮಾಡ್ತಾರೆ, ಮಾತಾಡ್ತಾರೆ. ಎಷ್ಟೋ ಜನ ಪರಿಚಯ ಇರೋರು ಸುಮಾರು ಜನ ಇರ್ತಾರೆ, ಯಾರಾದ್ರೂ ಟ್ಯಾಗ್ ಮಾಡ್ತಾರೆ, ಅವ್ರ ಮೇಲೆಲ್ಲ ಹೋಗಿ ದೂರು ಕೊಡ್ತೀರಾ ನೀವು? ಒಬ್ಬ ಮಾಧ್ಯಮದಲ್ಲಿರುವನು, ಒಬ್ಬ ಹೋರಾಟಗಾರ ಆಗಿರೋರು, ಅದು ಒಂದು ತಂಡದ ಜೊತೆ ಹೋಗಿ ತಂಡನೇ ಸೇರಿ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಅರೆಸ್ಟ್ ಮಾಡಿ ಅಂತ ಹೇಳಿ ಬರ್ತಾನೆ. ಜೊತೆಗೆ ಪಿ ಮೂರ್ತಿ ಇದಕ್ಕೆ ದೊಡ್ಡ ನಾಯಕ. ಆದ್ರೆ ಯಾವಾಗ ನನಗೆ FIR ಕಾಪಿ ಕೈಗೆ ಸಿಗುತ್ತೆ ಭಾಸ್ಕರ್ ಪ್ರಸಾದ್ ಅವ್ರಿಗೆ ನಾನೇ ಕರೆ ಮಾಡೋದು. ದಟ್ ಈಸ್ ಮೈ ಫಸ್ಟ್ ಕಾಲ್ ಭಾಸ್ಕರ್ ಪ್ರಸಾದ್ ಕಾಲ್ ಮಾಡ್ತೀನಿ. ನಾನು ಸಂಧ್ಯಾ ಮಾತಾಡೋದು. ನನಗೂ ನಿಮ್ಗೆ ಏನಾದ್ರೂ ಕಾಂಟ್ಯಾಕ್ಟ್ ಇದೆಯಾ? ಹೆಂಗ್ FIR ಆಯ್ತು? ಅಮ್ಮ ಒಳ್ಳೇದಾಯ್ತು, ನೀನ್ ಅಣ್ಣ ಅಂತ ಕರೆದಿದ್ಯಾ, ಒಳ್ಳೇದಾಯ್ತು, ಕಾಲ್ ಮಾಡಿದ್ಯಾ, 1-2 ಗಂಟೆ ಟೈಮ್ ಕೊಡಮ್ಮ, ನಾನು ಈ ಪ್ರಕರಣವನ್ನೇ ಮುಗಿಸ್ತೇನೆ ಅಂತ ಹೇಳಿ ಮೆಸೇಜ್ ಹಾಕಿದ್ರು. 1-2 ಗಂಟೆ ಟೈಮ್ ಕೊಡಿ, ಪ್ರಕರಣವನ್ನೇ ಮುಗಿಸ್ತೀನಿ. ನಿಮ್ಮ ತೇವಳಿಗೆ ಪವಿತ್ರ ನಿಮ್ ಜೊತೆ ರಿಲೇಶನ್ಶಿಪ್ ಇತ್ತೋ ಇಲ್ಲ ನಿಮ್ಮ ಜೊತೆ ಇತ್ತೋ ಇಲ್ಲ ಅವಳು ಸರಿ ಇಲ್ವೋ, ಅದು ಅವಳು ಬೇವರ್ಸಿ ಆ ಲೋಫರ್ ಮಾಡಿದಂತ ಕೆಲ್ಸಕ್ಕೆ ನೀವು ಹೆಂಗಾದ್ರೂ ಸಾಯ್ರಿ. ನನ್ನ ಹೆಸರು ಯಾಕೆ ಬಂತು? ಸ್ಲಮ್ ತಂಡದ ಜೊತೆ ನನ್ನ ಹೆಸರು ಯಾಕೆ ಬಂತು? ನಂದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಇದೆ ರೀ, ನಂದೇ ಆದಂತ ಒಂದು ಹೆಸರು ಇಟ್ಕೊಂಡಿದ್ದೀನಿ. ಕೆಟ್ಟ ಹೆಸರು 100 ಪಟ್ಟ ಕೊಡ್ಬೋದು, ಬಟ್ ನಾನು ಸ್ಟ್ಯಾಂಡರ್ಡ್ ಆಗೇ ಬದುಕ್ತೀನಿ. ನನ್ನ ಒಂದು ಡೀಸೆಂಟ್ ಲೆವೆಲ್ ಎಲ್ಲ ಬದುಕ್ತೀನಿ, ಚಪ್ಪರ್ ಲೆವೆಲ್ ಅಲ್ಲ. ಯಾಕೆ ಕೆಟ್ಟ ಪದಗಳು ನನ್ನ ಬಾಯಲ್ಲಿ ಬರುತ್ತೆ ಅಂದ್ರೆ, ನೀವು ಯಾವಾಗ ನನ್ನ ನಿರಂತರವಾಗಿ ನಿಂದನೆ ಮಾಡುವಂತ ಕೆಲಸ ಮಾಡ್ತೀರಾ, ಆಗ ನನ್ನ ಬಾಯಲ್ಲಿ ಕೆಟ್ಟ ಪದ ಲಿಮಿಟ್ ಕ್ರಾಸ್ ಆಗಿ ಹೋಗುತ್ತೆ. 1-2 ಗಂಟೆ ಟೈಮ್ ಕೊಡು ಅಂದಿದ್ದಂತ ಭಾಸ್ಕರ್ ಪ್ರಸಾದ್ ಕಾಲೇ ಪಿಕ್ ಮಾಡಲ್ಲ. ಅಣ್ಣ ಮಾತಾಡಿ, ನಿರಂತರವಾಗಿ ನ್ಯೂಸ್ ಬರ್ತಾ ಇದೆ, ಸುಳ್ಳಿದು, ನನಗೂ ನಿಮಗ್ ಪರಿಚಯನೇ ಇಲ್ಲ, ಯಾವ ತರ FIR ಮಾಡಿದ್ರಿ? ಅಮ್ಮ ನಾನು ಕೆಲವೊಂದು ಹೇಳ್ತೀನಿ ಸತ್ಯ, ಸ್ವಲ್ಪ ತಾಳ್ಮೆಯಿಂದ ಇರು. ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಬಂತು, ಎಲ್ಲ ಮಾಧ್ಯಮಗಳಲ್ಲೂ ಬಂತು. ಅದನ್ನ ಶೇರ್ ಮಾಡಿದ್ದು ಮಾಧ್ಯಮಗಳಿಗೆ, ನ್ಯೂಸ್ ಪೇಪರ್ಗೆ ಹಾಕ್ಸಿದ್ದು ದಲಿತ ಸಂಘದ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡಿರುವಂತ ನಾಲಾಯಕ್ ಪಿ ಮೂರ್ತಿ, ಅಯೋಗ್ಯ ಪಿ ಮೂರ್ತಿ. ಪ್ರತಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ಗುನು ಎಲ್ಲ ಕಡೆ ಹಾಕ್ಸಿ ಎಲ್ಲ ವಾಟ್ಸಪ್ ಗ್ರೂಪ್ ಅಲ್ಲೂ ನನ್ನ ಬಗ್ಗೆ ಶೇರ್ ಮಾಡ್ದ. ಅವನ ಮನೆಯಲ್ಲೂ ಹೆಣ್ಣು ಮಗು ಇದೆ. ಹೇಳ್ತಾನಲ್ಲ, ನಾನು ಕಷ್ಟಪಟ್ಟು ಬೆವರು ಸುರಿಸಿ 30 ಜಿಲ್ಲೆಯಲ್ಲಿ ಸಂಘಟನೆ ಕಟ್ಟಿದ್ದೀನಿ ಅಂತ ಹೇಳಿ. ನಿನ್ನ ಯೋಗ್ಯತೆಗೆ ಅದೇ 30 ಜಿಲ್ಲೆಯಲ್ಲಿ ಎಷ್ಟು ಜನ ದಲಿತ ಕುಟುಂಬ ಅವ್ರನ್ನ ಉದ್ಧಾರ ಮಾಡಿದ್ಯಾ ನೀನು? ಎಷ್ಟು ಜನ ದಲಿತ ಕುಟುಂಬ ಅವ್ರನ್ನ ಮೇಲೆ ಕೆತ್ತಿದ್ಯಾ? ಎಷ್ಟು ಜನ ದಲಿತ ಕುಟುಂಬಗಳಿಗೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ತಲುಪಿಸಿದ್ಯಾ? ನೀನು ಉದ್ಧಾರ ಆಗಿದ್ಯಾ ಹೊರತು ಆ 30 ಜಿಲ್ಲೆಯಲ್ಲಿ ಯಾವ 30 ಸಂಘಟನೆನೂ ಇಲ್ಲ ನೀನು ಉದ್ಧಾರನೂ ಮಾಡಿಲ್ಲ. ಪ್ರತಿ ಒಂದು ದಾಖಲೆ ನಾನು ಕೊಡ್ತೀನಿ. ಕುತ್ಕೊಂಡು ಹೇಳ್ತಾನೆ ಅದೇ ಪಿ ಮೂರ್ತಿ, ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಸಂಧ್ಯಾ ಕೈಯಲ್ಲಿದ್ದಾರೆ, ನನಗೆ ಗೊತ್ತಿದ್ದಾರೆ ಅಂತ ಹೇಳಕ್ಕೆ. ಪಾಕೆಟ್ ಮಣಿ ಅಲ್ಲ ಪೊಲೀಸ್ ಅವರು, ಮಣಿ ಅಲ್ಲ, ಇಲ್ಲ ಖರ್ಚೀಫ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಅವ್ರಿಗೂ ಆದಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದೇ ಅಯೋಗ್ಯ ಪಿ ಮೂರ್ತಿ ಜ್ಞಾನ ಭಾರತಿ ACP ಹಾಕ್ಸ್ಕೊಂಡಿರೋದು ನಾನು ಅಂತ ಹೇಳಿರುವಂತ ಆಡಿಯೋ ನಾನು ಇವಾಗ ಬಿಡ್ತೀನಿ ಇನ್ನೊಂದು ಅವರಲ್ಲಿ. ಯಾಕಂದ್ರೆ ನೀನ್ MLA ಅಲ್ವಾ, ನಿಮ್ಮ ಪ್ರಚಾರದ ತೇವಳಿಗೆ ಬಡವ್ರ ಮನೆ ಹೆಣ್ಣು ಮಕ್ಕಳು, ಇನ್ನೆಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿರ್ತೀರಾ ನೀವು? ಇನ್ನೆಷ್ಟು ಜನ ಹೆಣ್ಣು ಮಕ್ಕಳ ರಕ್ತ ಹೀರಿರ್ತೀರಾ, ಸಂಸಾರ ಹಾಳು ಮಾಡಿರ್ತೀರಾ ನೀವು? ತಡ್ಕೊಳ್ಳುವಂತ ಶಕ್ತಿ ಇದೆ. ನನ್ನ ಟಾರ್ಗೆಟ್ ಮಾಡುವಂತ ಏನಕ್ಕೆ ಅನ್ನೋದೇ ನನಗೆ ಗೊತ್ತಿಲ್ಲ. ನಿರಂತರವಾಗಿ ನನ್ನ ಹೆಸರಲ್ಲಿ ಫೇಕ್ ID, ಫೇಕ್ ಕಂಪ್ಲೇಂಟ್. ಯಾವಾಗ ನನ್ನ ಮೇಲೆ ದೂರ ಆಗಿದೆ ಅಂತ ಗೊತ್ತಾಗುತ್ತೆ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಕೇಳ್ತೀನಿ, ಇದಕ್ಕೆ ಅಂತ್ಯ ಕೊಡಿ, ಲೈವ್ ಬಂದು ಮಾತಾಡಿ ಅಂತ. ಭಾಸ್ಕರ್ ಪ್ರಸಾದ್ ಅವರೇ, ನೀವು ನೋಡ್ತಾ ಇರ್ತೀರಾ, ಲೈವ್ ಬಂದು ಅಂತ್ಯ ಕೊಡಿ ಅಂತ ಕೇಳ್ತೀನಿ. 25ನೇ ತಾರೀಕು ಹೇಳ್ತೀನಿ, ಎಲ್ಲಾದ್ರಲ್ಲೂ ಪ್ರಸಾರ ಆಗ್ತಾ ಇದೆ. ನನ್ನ ಮೇಲೆ 1000 ಆರೋಪ ಬರ್ಲಿ, ಬಟ್ ಅನಿ ಟ್ರಾಪ್ ಅನ್ನೋಂಥ ಆರೋಪ, ಕ್ಯಾರೆಕ್ಟರ್ಲೆಸ್ ವುಮನ್ ಅನ್ನೋ ಆರೋಪ ನಾನು ತಗೊಳ್ಳೋದಕ್ಕೆ ರೆಡಿನೇ ಇಲ್ಲ. ಅವನು ಯಾವನ್ನೇ ಆಗಿರ್ಲಿ ಆ ಜಾಗದಲ್ಲಿ
ಅವನಿಗೊಂದು ಗತಿ ಇಕ್ದಿರ ನಾನು ಬಿಡೋದಿಲ್ಲ. ಬಟ್ ತಾಳ್ಮೆಯಿಂದ ತಡ್ಕೊಂಡು ಈ ಅಪ್ಪ ಭಾಸ್ಕರ್ ಪ್ರಸಾದ್ ಅವ್ರ ಮಾತು ಗೌರವ ಕೊಟ್ಟು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ, ಹೆಣ್ಣು ಮಕ್ಕಳ ಪರ ನಿಂತ್ಕೊಳ್ತಾರೆ, ಇದು ಸುಳ್ಳು ಸುದ್ದಿ ಅಂತ ಬಂದು ಧ್ವನಿ ಎತ್ತಾರೆ ಅಂತ ಹೇಳಿ ಸತತ 6 ದಿವಸ ವೆಯ್ಟ್ ಮಾಡಿದ್ರೇನು ಆ ಅಪ್ಪನ ಧ್ವನಿ ಇಲ್ಲ, ನನ್ನ ಕಾಲ್ ಪಿಕ್ ಮಾಡಿಲ್ಲ. ಮೌನವೇ ಉತ್ತರ. ನಿನಗ್ ಮೌನ ಉತ್ತರ ಆಗಿತ್ತು, ಬಿಕಾಸ್ ನೀವು ಗಂಡಸು. ಇಡೀ ಊರೇ ಸುತ್ಕೊಂಡ್ ಬಂದ್ರೇನು ನೀವು ಗಂಡಸರು. ಹೆಣ್ಣು ಮಕ್ಕಳು ಗಂಡ ಇದ್ರೇನು ಬೇರೆ ಪಟ್ಟ ಕಟ್ತಾರೆ, ಡಿವೋರ್ಸ್ ಆಗಿದ್ರೇನು ಬೇರೆ ಪಟ್ಟ ಕಟ್ತಾರೆ, ಸಿಂಗಲ್ ಆಗಿದ್ರೇನು ಬೇರೆ ಪಟ್ಟ ಕಟ್ತಾರೆ, ಗಂಡ ಸತ್ತಿದ್ರೇನು ಒಂದು ಪಟ್ಟ ಕಟ್ತಾರೆ. ಆದ್ರೆ ಒಂದು ಹೆಣ್ಣು ಅಂತ ಲೆಕ್ಕಸದೆ ನಿಮ್ಮ ಪ್ರಚಾರದ ತೇವಳಿಗೆ ನಿಮ್ದು ಪವಿತ್ರ ಅದೇನಿತ್ತು ನನ್ನ ಬಲಿ ಕೊಟ್ರಿ. ಹಾಗಂತ ನಾನು ಬಲಿ ಕುರಿ ಅಲ್ಲ. ನೆಕ್ಸ್ಟ್ ಡೇನೆ, ನೆಕ್ಸ್ಟ್ ಮಿನಿಟ್ ಅಲ್ಲೇ ನಾನು ಆ FIR ಕಾಪಿ ತಗೊಂಡು ಮಾರ್ನಿಂಗ್ಗೆ ಕಮಿಷನರ್ ಆಫೀಸ್ಗೆ ಹೋಗ್ತೀನಿ. ಕಮಿಷನರ್ ಆಫೀಸರ್ ದೂರ ದಾಖಲಿಸ್ತೀನಿ. ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗ್ಲಿ, ಬಟ್ ನಾನು ಇದು ತನಿಖೆ ಆಗ್ಬೇಕು. ಯಾರಿದ್ರಿಂದ ಇದ್ದಾರೆ, ಒಬ್ಬರ ಮೇಲೆ FIR ಮಾಡಬೇಕು ಅಂದ್ರೆ ದಾಖಲೆ ಇರಬೇಕು. ಅವನು ಯಾವನೋ ಕಿತ್ತೋಗಿರೋನು ಹೇಳ್ತಾನೆ ಬಂದು ಆ ಮುತ್ತುರಾಜ್ ಅಕೌಂಟ್ ಇಂದ ಅಯೋಗ್ಯ, ಪೊಲೀಸ್ ಅವರು ತನಿಖೆ ಮಾಡಿದಿರ FIR ಹಾಕ್ಬಿಡ್ತಾರ. ಆಗಸ್ಟ್ 8ನೇ ತಾರೀಕು ಇವಳೆ ಮೆಸೇಜ್ ಹಾಕಿದಾಳೆ, ನನ್ನ ಮನೇಲಿ ಯಾರು ಗಂಡಸಿಲ್ಲ ಬಾ ಅಂತ ಹೇಳಿ. ಹೊಟ್ಟೆಗೆ ಎಲ್ ತಿಂತಾನ, ಬೇರೆ ಏನಾದ್ರೂ ತಿಂತಾನ ಅವನು? ತಾಯಿ ಹೊಟ್ಟೆಲಿ ಹುಟ್ಟಿದ್ಯಲ್ಲ, ಬೇರೆ ಯಾವ ಹೊಟ್ಟೆಲಾದ್ರೂ ಹುಟ್ಟಿದ್ಯಾ? ನೀನ್ ಮಾತಾಡಕ್ಕೆ ಬೇವರ್ಸಿ ನೀನು. ಮನೇಲಿ ಇದ್ದೋಗಿದ್ದಷ್ಟು ದಿವಸ ಆದ್ರೂ ನೀ ಎತ್ತಿಲ್ದಿರ ಅಂತ ಅಯೋಗ್ಯ ನೀನು. ನನ್ನ ಬಗ್ಗೆ ಮಾತಾಡ್ತೀನೋ ಲೋಫರ್ ನೀನು? ಇವನಿಗೆ ಸಪೋರ್ಟ್ ಆಗಿ ಪಿ ಮೂರ್ತಿ ಹೇಳ್ತಾನೆ ಅವಳೇ ಮೆಸೇಜ್ ಹಾಕಿದ್ಲು ಅಂತ ಹೇಳಿದಿರಲ್ಲ ನೀವು ಲೋಫರ್ಸ್ ಇಬ್ರುನು. ನಾನು ಮಾಡಿರುವಂತ FIR ಅಲ್ಲಿ ನೀವೇ ಹೇಳಿರುವಂತ ವಿಡಿಯೋ ಕೊಟ್ಟಿದ್ದೀನಲ್ಲ, ಬಂದು ಪ್ರೂವ್ ಮಾಡ್ಬೇಕು. ನೀವು ಗಂಡಸರಾಗಿದ್ರೆ ಪ್ರೂವ್ ಮಾಡ್ಬೇಕು. ಒಳ್ಳೆ ಅಪ್ಪ ಅಮ್ಮ ನೀವು ಹುಟ್ಟಿದ್ರೆ. ಈ ಭಾಸ್ಕರ್ ಪ್ರಸಾದ್ ನಾನು SDF ಕಾರ್ಯಕರ್ತ, ನಾನು ಹೋರಾಟಗಾರ ಅಂತ ಬಾಯಿ ಕೊಡ್ಕೊಂಡು ಏನ್ ಎಲ್ಲಾರ್ಗು ನ್ಯಾಯ ಕೊಡಿಸ್ತೀನಂತ ಹೋಗೋ ಅಂತ ಈ ವ್ಯಕ್ತಿ ಇಲ್ಲಿವರೆಗೂ ಜಿಪ್ ಹಾಕೊಂಡಿದ್ದ. ಈಗ ಯಾಕಪ್ಪ 2 ದಿವಸದಿಂದ ಫೋನ್ ಮಾಡ್ತಾ ಇದ್ಯಾ? ಯಾಕೆ 2 ದಿವಸದಿಂದ ಫೋನ್ ಮಾಡ್ತಾ ಇದ್ಯಾ? ತಂಗಿ, ನನ್ನ ಮಾತು ಕೇಳಮ್ಮ. ನೀನ್ ಏನೇ ಬೈದ್ರೇನು ನನಗೆ ಬೇಜಾರಿಲ್ಲ. ಇದಕ್ಕೆ ಅಂತ್ಯ ಹಾಡ್ತೀನಿ. ಕಾನೂನು ಮೊರೆ ಹೋಗಿದ್ದೀನಿ. ಕಮಿಷನರ್ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವಳು ಹೋಗಿ ಸುಳ್ಳು FIR ಹಾಕ್ಸಿದ್ರಿ, ಸತ್ಯತೆ ಇದ್ರೆ ಸಾಬೀತಾಗ್ಲಿ. ಅದಿಲ್ದಿರ ನನ್ನ ಮೇಲೆ ಒಂದು ಕಪ್ಪು ಚುಕ್ಕಿ ಬರಬೇಕು, ಇವಳು ತಲೆ ಎತ್ಕೊಂಡು ಓಡಾಡಬಾರ್ದು ಅಂತ ಹೇಳಿ ಒಂದು ಹೆಣ್ಣಿನ ಮೇಲೆ ಯಾವುದೇ ಸಾಕ್ಷಿ ಆಧಾರಗಳಿಲ್ದಿರ ನೀವು ಹೋಗಿ FIR ಕೊಡ್ತೀರಾ ಅಂದ್ರೆ ಇನ್ನೆಷ್ಟು ಜನ ತಲೆ ಹಿಡ್ದಿರ್ತೀರಾ ನೀವೆಲ್ಲರೂ? ಇನ್ನೆಷ್ಟು ಜನ ಸಂಸಾರ ಹಾಳು ಮಾಡಿರ್ತೀರಾ ನೀವು? ನೀವೆಲ್ಲ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀರಾ? ಅದೇ ನಿಮ್ಮ ತಾಯಿ ನಿಮ್ಮನ್ನ ಎತ್ತಿ 9 ತಿಂಗಳು ಒತ್ತಿ ಈಚೆ ಹಾಕಿರ್ತಾಳಲ್ಲ, ಅವಳು ಹೆಣ್ಣಲ್ವಾ? ಅದು ಒಂದು ಹೆಣ್ಣಲ್ವಾ? ನಮ್ಮ ತಾಯಿನೂ ಹೆಣ್ಣು, ನನ್ನ ಮಗಳು ಹೆಣ್ಣು, ನನ್ನ ಜೊತೆಲಿ ಹುಟ್ಟಿರುವಂತ ಅಕ್ಕ ತಂಗಿನೂ ಹೆಣ್ಣು ಅಂತ ನಿಮಗೆ ಮಾನ ಮರ್ಯಾದೆ ಇಲ್ವಾ? ಅವನ ಮಾತು ಕೇಳ್ಕೊಂಡು ಇವನು ಮಾತು ಕೇಳ್ಕೊಂಡು ಇವನು ಈ ಬೇವರ್ಸಿ ಬಂದು ಹೇಳ್ತಾನೆ ಇವಳು ಹನಿ ಟ್ರ್ಯಾಪು, ಇವಳು ಮೆಸೇಜ್ ಮಾಡಿದ್ಲು ಅಂತ ಹೇಳಿ. ಅವ್ರ ಅಮ್ಮನ್ಗೆ ಅವ್ನು ಹುಟ್ಟಿದ್ರೆ, ಅವ್ರ ಅಪ್ಪನ್ಗೆ ಅವ್ನು ಹುಟ್ಟಿದ್ರೆ, ಇಬ್ರು ಯಾವನ್ ಲೈವ್ ಅಲ್ಲಿ ಬಂದು ಮಾತಾಡಿದಾರಲ್ಲ, ನಿಮ್ಮ ವಿಡಿಯೋಗಳಿಗೆ ಯಾವ್ಯಾವ ಬೇವರ್ಸಿ ಲೋಫರ್ ಮುಂಡೆಗೆ ಕೊಟ್ಟಿದಾರಲ್ಲ ವಿಡಿಯೋಸ್ ಮಾಡಿ ಪ್ರೂವ್ ಮಾಡಬೇಕು. ಈ ಭಾಸ್ಕರ್ ಪ್ರಸಾದ್ ವೆರಿ ಜೆನ್ಯೂನ್ ಪರ್ಸನ್. ಭಾಸ್ಕರ್ ಪ್ರಸಾದ್ ಅವರೇ, ನೀವು ಒಬ್ಬ ಹೋರಾಟಗಾರ, ನೀವು ಮಹಿಳೆಯರಿಗೆ ಧ್ವನಿ ಎತ್ತವರು, ಮಹಿಳೆಯರಿಗೆ ನ್ಯಾಯ ಕೊಡ್ಸೋರು, ದಲಿತ ಮಹಿಳೆಯರಿಗೆ ಧ್ವನಿ ಎತ್ತವರು. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ದಲಿತರಂತ ಯಾಕ್ರ ಹೆಸರು ಹೇಳ್ಕೊಂಡು ಆ ದಲಿತ ಸಮುದಾಯಕ್ಕೆ ಕಪ್ ಚುಕ್ಕಿ ತಂದಿಡುವಂತ ಕೆಲಸ ಮಾಡ್ತಾ ಇದ್ರ ಬೇವರ್ಸಿಗ್ಲಾ? ಕ್ವಾಶ್ ಮಾಡಿಸ್ತೀನಿ ಕೇಸ್ನ. ನೀವ್ ಹಾಕಿರೋ ಕೇಸ್ನ ಕ್ವಾಶ್ಗೆ ಹೋಗಿಲ್ಲ ನಾನು. ನೀವ್ ಹಾಕಿರೋ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಕಮಿಷನರ್ಗೆ ಒತ್ತಾಯ ಮಾಡಿದ್ದೀನಿ. 10 ಜನ ಗುಂಪಲ್ಲಿ ಹೋಗಿಲ್ಲ, ಒಬ್ಳೆ ಹೋಗಿದ್ದೀನಿ. 10 ಜನ ಗುಂಪಲ್ಲಿ ಹೋಗೋನು ನಾಯಕ ಅಲ್ವಲೇ. ಅವನು ಬೀದಿ ನಾಯಿಗಳ ಜೊತೆ ನಿಂತಿರ್ತಾನೆ. ಸಿಂಗಲ್ ಆಗಿ ಹೋಗ್ಬೇಕು ದಮ್ಮಿರೋನು. ಬ್ಯಾಡ್ಜು, ಐಡೆಂಟಿಟಿ ಕಾರ್ಡು, ನನ್ನ ದಲಿತ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಹೋಗೋದಲ್ಲ. ನಿಮ್ಮ ಲೆವೆಲ್, ನಿಮ್ಮ ತಾಕತ್ತು ಅದ್ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮುಖಗಳು ತೋರಿಸ್ತೀರಾ ತೋರಿಸ್ರಿ. ಯಾವುದೇ ಸಂಪರ್ಕ ಇಲ್ದಿರಾ ನನ್ನ ಮೇಲೆ ಒಂದು ಕಪ್ಪು ಚುಕ್ಕಿ ಇಡೋದಕ್ಕೂ ತಿರ್ಬೋಕಿ ಮಾಧ್ಯಮಗಳು ಪ್ರಚಾರ ಗಿಟ್ಟಿಸ್ಕೊಳಕಂತಾನೆ ಕೂತಿರ್ತಾರೆ. ಅದರಲ್ಲಿ ಜಗದೀಶ್ ಲಾಯರ್ ಕೂಡ ಇನ್ವಾಲ್ವ್ ಆಗಿದ್ದಾರಂತೆ, ತಿಳ್ಕೊಳ್ಳಿ. ಆಯಪ್ಪನೇ ಅನೇಕ ಜನಕ್ಕೂ ಶೇರ್ ಮಾಡಿದ್ದಾರೆ. ಏನೋ ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳ್ಬಿಟ್ಟು ಅವ್ರು ಮಾಡುವಂತ ಫ್ರೀಡಮ್ ಪಾರ್ಕಲ್ಲಿ ಹೋರಾಟಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ನಂತೆ. ಏನ್ರೋ ನಿಮ್ಗೆಲ್ಲರಿಗೂ ಬಂದಿರೋದು ನನ್ನ ಟಾರ್ಗೆಟ್ ಮಾಡ್ಕೊಂಡು? ಹೊಟ್ಟೆಗೆ ಅನ್ನ ತಿಂತೀರಾ? ಎಲ್ಲಿ ತಿಂತೀರಾ? ಏನ್ ಸಿಗುತ್ತೆ ನಿಮಗೆ ನಾನೆಲ್ಲ ಟಾರ್ಗೆಟ್ ಮಾಡ್ಕೊಂಡು? ನೀವೇ ಕಂಪ್ಲೇಂಟ್ ಕೊಡ್ತೀರಾ, ನಿಮ್ಮ ಹತ್ರನೇ ಪ್ರೂಫ್ ಇರಲ್ಲ.
ಕಪ್ಪು ಚುಕ್ಕಿ ಇಡ್ತೀರಾ, ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತೀರಾ. ತಾಯಿ ಹೊಟ್ಟೆಲ್ ಉಡ್ದಿರ ನಿಮ್ಮಪ್ಪ ಬೇರೆ ಯಾರಿಗಾದ್ರೂ ಎತ್ಕೊಂಡ್ ಬಂದಿದ್ದಾರ ನಿಮ್ನೆಲ್ಲಾರ್ನು? ಈ ಬಾಳ್ತೀರಲ್ಲ ನೀವು. ಎಷ್ಟು ಜನ ಸಂಸಾರಗಳು ಹಾಳು ಮಾಡಿದ್ದೀರಾ ನೀವು? ಮಾನ ಮರ್ಯಾದಿದೆಯಾ ನಿಮ್ಗೇನಾದ್ರೂ? ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಕೊಲೆ ಮಾಡಿದ್ರೆ, ತಪ್ಪು ಕೆಲಸ ಮಾಡಿದ್ರೆ ಕಾನೂನಿದೆ, ಶಿಕ್ಷೆ ಕೊಡುತ್ತೆ. ನಾನ್ ರಿಟರ್ನ್ ಇವನು ಹೋಗಿ ಇಬ್ಬರ ಮೇಲೆ FIR ಮಾಡಿಸಿದ್ರೆ, ನಾನ್ ರಿಟರ್ನ್ 7 ಜನದ ಮೇಲೆ FIR ಮಾಡಿದ್ರೆ ನಾವು ಕ್ವಾಶ್ಗೆ ಹಾಕೊಳ್ತೀರಿ ಅಂತಾರೆ. ಹಂಗಾದ್ರೆ ನಿಮ್ಮಲ್ಲಿ ಗೊತ್ತಾಗುತ್ತೆ ನೀವೆಂತ ನರ ಹೇಳಿದ್ರು ಅಂತ ಹೇಳಿ. ಕ್ವಾಶ್ಗೆ ಯಾಕ್ರು ಹಾಕೊಳ್ತೀರಾ? ಯಾಕೆ ತಾಕತ್ತಿಲ್ವಾ ಫೇಸ್ ಮಾಡಕ್ಕೆ? ಫೇಸ್ ಮಾಡಕ್ ತಾಕತ್ತಿಲ್ವಾ? ನಿಲ್ಬೇಕಲ್ಲ. ಈಗ ಬಂದು ಹೇಳಿದ್ದೀರಲ್ವಾ ಇವ್ರದ್ದು ವಿಡಿಯೋ ಇದೆ, ಆಡಿಯೋ ಇದೆ ಅಂತ. ಅಪ್ಪನ ಹೊಟ್ಟೆಲಿ ಹುಟ್ಟಿದಿನಲ್ಲೇ, ಅಪ್ಪನ ಹೊಟ್ಟೆಲಿ ಹೆಣ್ಣು ಮಗುವಾಗಿ ಹುಟ್ಟಿದೀನಿ. ಮೈ ಮಾರ್ಕೊಂಡು, ದಂಧೆ ಮಾಡ್ಕೊಂಡು, ಇನ್ನೊಬ್ರಿಗೆ ತಲೆ ಹಿಡ್ಕೊಂಡು, ಇನ್ನೊಬ್ರಿಗೆ ಅಡ್ಡ ಇಟ್ಟಿ ಬದುಕ್ತಾ ಇರೋ ಹೆಣ್ಣು ಮಕ್ಳೆಲ್ಲ ಈಗ್ಲೂ ಹೇಳ್ತೀನಿ, ಸವಾಲಾಗ್ತೀನಿ. ಯಾರಾದ್ರೂ ಸಂಧಿಂಗ್ ಒಬ್ರು ಅಫೇರ್ ಇದಾರೆ, ಇಲ್ಲ ರಿಲೇಶನ್ಶಿಪ್ ಇದೆ, ಯಾವನಾದ್ರೂ ಒಬ್ಬ ಗಂಡ್ಸಾಗಿದ್ರೆ ಕರ್ಕೊಂಡ್ಬಂದು ನಿಲ್ಸ್ರೋ ನೋಡೋಣ. ನೀವು ಮಾಡುವಂತ ಹೇಳಿ ಕೆಲ್ಸಕ್ಕೆ ಡೈಲಿ ಒಬ್ಬೊಬ್ಳ ಜೊತೆ ಮಲ್ಕೊಂಡು ನಿಮ್ಮ ತೇವಲುಗಳಿಗೆ ನನ್ನ ಬಳಸ್ಕೊಳ್ತಾ ಇದೀರಾ? ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಫೇಕ್ ಐಡಿ ಕ್ರಿಯೇಟ್ ಮಾಡಿದ್ದಾರೆ ನನ್ನ ಹೆಸರಲ್ಲಿ. ಅದೇ ಬಂಡೆ ಮಾಕಾಳಿ ಅಮ್ಮನ ದೇವಸ್ಥಾನ ಮುಂದೆ ನಿಂತಿರೋ ಪಿಕ್ ಹಾಕ್ಬಿಟ್ಟು ಫೇಕ್ ಐಡಿ ಕ್ರಿಯೇಟ್ ಮಾಡಿ ಕೆಟ್ಟದಾಗ ಹಾಕಿದ್ದಾರೆ. ಯಾರಾದ್ರೂ ಬರ್ಬೋದು ನನ್ನ ಹತ್ರ ಅಂತ ಹೇಳಿ ಕೊಟ್ಟಿದ್ದೀನಿ. ಅದನ್ನು ಯಾರು ಫೇಕ್ ಐಡಿ ಮಾಡ್ಕೊಂಡು ನನ್ನ ಬಗ್ಗೆ ಒಂದು ಕಪ್ಪು ಚುಕ್ಕಿ ಇಡಬೇಕು ಅಂತ ಎಲ್ಲ ಏನೇನ್ ತೇಜೋವಧೆ ಮಾಡ್ತಾರೆ. ನಾನು ಸುಮ್ಮನೆ ಕೂತ್ಕೊಳ್ಳೋ ಹೆಣ್ಣು ಮಗಳೇ ಅಲ್ಲ. ನಿಮ್ಮ ಭ್ರಮೆ. ಬಟ್ ಹೋದ್ರೆ 1 ಡೇ ಫುಲ್ ಡೇ ಟೈಮ್ ವೇಸ್ಟ್ ಆಗ್ತಾ ಇದೆ ಹೊರತು ನನಗೆ ಪೊಲೀಸ್ ಸ್ಟೇಷನ್, ಕಮಿಷನರ್ ಆಫೀಸ್ ಅಂತ ಹೇಳಿ. ಬಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ನಿಮ್ಮಂತವ್ರದ್ದು ಬಣ್ಣ ಈಚೆ ಎಳ್ದು ಬಿಸಾಕ್ತೀನಿ. ಅಂತಿಂತ ಸಾವು ಬರಲ್ಲ ನಿಮ್ಗೆ ಯಾರಿಗೂ. ರೋಡಲ್ಲಿ ಹೋಗೋಗ ಆಕ್ಸಿಡೆಂಟ್ ಆಗಿ ಸಾಯ್ತಿರಲ್ಲ, ಕುಷ್ಠರೋಗ ಬಂದ್ ಸಾಯ್ತಿರೋ ಯಾರ್ಯಾರಿಗೋ ಬರುತ್ತೆ. ಪಿ ಮೂರ್ತಿ ಸೌಜನ್ಯ ಹೆಸರಲ್ಲಿ ದುಡ್ಡು ತಿಂದೆ, ನಿನ್ ಬಾಯಿಗೆ ಮಣ್ಣಾಕ. ಬರ್ಬಾರ್ದು ಬಂದು ಆಕ್ಸಿಡೆಂಟ್ ಆಗಿ ಸಾಯ್ತ್ಯ ಬೇವರ್ಸಿ. ಸೌಜನ್ಯ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ವೋ ನಿನಗೆ? ಅಯೋಗ್ಯ. ಅಕೌಂಟ್ ನಂಬರ್ ಕೊಡ್ತೀನಿ, ಯಾರ್ಯಾರ ಹತ್ರ ಹೋಗಿ ದುಡ್ಡು ಹಾಕ್ಸ್ಕೊಂಡ್ರೆ ಅಂತ ತಲೆ ಹಿಡಕ್ರ. ನನ್ನ ಬಗ್ಗೆ ಆರೋಪ ಹಾಕ್ತೀನ ಕುತ್ಕೊಂಡು. ಸಾಚೋ ತರ ವೈಟ್ ಅಂಡ್ ವೈಟ್ ಹಾಕೊಂಡು ನಿನಗೆ ಆದಂತ ಮರ್ಯಾದೆ ಇದೆ ಅಂತೆ. ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿರುವಂತ ಹೆಣ್ಣು ಮಗಳನ್ನ ಈ ತರ ತೇಜೋವಧೆ ಮಾಡ್ತಾ ಇದ್ರೆ ನೀವು 100 ಜನ ಬಂದ್ರೇನು ನಂದು ಒಂದು ಕೂದ್ಲು ಕಿತ್ಕೊಳಕ್ಕೂ ಆಗಲ್ವಲ್ಲೇ. ಭಗವಂತ ನಾನು ಕೊಲ್ಲಕ್ಕೆ 100 ಜನ ಇದ್ರೆ ಕಾಪಾಡಕ್ ಮೇಲೊಬ್ಬ ಭಗವಂತ ಇರ್ತಾನೆ. ನಾನು ಮನುಷ್ಯರನ್ನ ನಂಬೋಳ್ ನಾನು ಅಲ್ವೇ ಅಲ್ಲ. ನೀವು ಮಾಡುವಂತ ಅವಿವೇಕಿ ಕೆಲಸ, ಲೋಫರ್ ಕೆಲ್ಸಕ್ಕೆ ಪ್ರತಿಯೊಂದಕ್ಕೂ ಅಂತ್ಯ ನಾನೇ ಕೊಡ್ತೀನಿ. ನಿಮ್ಮ ಬಣ್ಣ ಈಚೆ ಬರುತ್ತೆ. ನೀನು ದಲಿತ ಸಮುದಾಯದ ನಾಯಕ, ರಾಜ್ಯಾಧ್ಯಕ್ಷ, ಕಷ್ಟಪಟ್ಟು ಸಂಘಟನೆ ಕಟ್ಟಿದೀನಿ. ಇದು ಹೇಳ್ಕೊಳ್ಳೋದಕ್ಕೂ ನಿನ್ಗೆ ಯೋಗ್ಯತೆ ಇಲ್ಲ. ಎಷ್ಟು ಜನ ದಲಿತರನ್ನು ಉದ್ಧಾರ ಮಾಡಿದ್ಯಾ? ನೀನ್ ಪಿ ಮೂರ್ತಿ? ಎಷ್ಟು ಜನ ಉದ್ಧಾರ ಮಾಡಿದ್ಯಾ ನೀನು? ಭಾಸ್ಕರ್ ಪ್ರಸಾದ್ ಹೊಟ್ಟೆಗೆ ಏನ್ ತಿಂತ್ಯಾ ಹೋಗ್ಬಿಟ್ಟು ನೀನು? ಹೆಂಗ್ ಕೊಟ್ಟೆ ನನ್ನ ಮೇಲೆ FIR? ನನ್ನ ಹತ್ರ ದಾಖಲೆ ಇತ್ತಂದ್ರೆ ಏನೋ ವಾಟ್ಸಪ್ ಕಾಲ್ ಅಲ್ಲಿ ಮಾತಾಡದ್ನಂತೆ ಅಯೋಗ್ಯ ಪಿ ಮೂರ್ತಿ ಹೇಳೋದು. ದಾಖಲೆ ನೀವು ಕೊಡ್ಲೇಬೇಕು. ನೀವು ಆರೋಪ ಮಾಡಿರೋ ದಾಖಲೆ ಕೊಟ್ಟಿಲ್ಲ ಅಂದ್ರೆ ನೀವೆಲ್ಲ ನಿಮ್ಮಪ್ಪ ಅಮ್ಮ ಹುಟ್ಟಿರೋರಲ್ಲ. ನೀವು ಆರೋಪ ಮಾಡಿರುವಂತ ದಾಖಲೆ ಕೊಡಬೇಕು. ಯಾವ ಆಗಸ್ಟ್ ಭಾಸ್ಕರ್ ಪ್ರಸಾದಕ್ಕೆ ಮೆಸೇಜ್ ಮಾಡಿದೀನಿ, ಯಾವ ಆಗಸ್ಟ್ ಭಾಸ್ಕರ್ ಪ್ರಸಾದ್ ಅವ್ರನ್ನ ಕರೆದಿದ್ದೀನಿ, ನಿಮ್ಮ ಜನ್ಮಕ್ ಬೆಂಕಿ ಹಾಕ. ಹೋಗ್ರೋ ಎಲ್ಲಾದ್ರೂ 3 ದಾರಿದಲ್ಲಿ ಸಾಯೋಗ್ರೋ. ಹೇಳ್ತೀನಲ್ಲ, ಇಂಥ ಒಂದು ಹಬ್ಬ ನೆಕ್ಸ್ಟ್ ಇಯರ್ ನೀವೆಲ್ಲ ನೋಡೋದಿಲ್ಲ. ಅಂತ ಸರ್ವನಾಶ ಆಗ್ತೀರಾ. ಏನ್ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಸರ್ವನಾಶ ಆಗ್ಲಿ, ಬರ್ಬಾರ್ ಗತಿ ಬಂದ್ ಸಾಯಿ ಅಂತಾನೆ ಕೇಳ್ಕೊಳ್ತೀನಿ. ಬಿಕಾಸ್ ನಿಮ್ಮಂತವ್ರು ಬದುಕಿರೋದ್ರಿಂದ ಇನ್ನು ಎಷ್ಟು ಜನ ಕುಟುಂಬ ಹಾಳಾಗೋಗುತ್ತೋ ಗೊತ್ತಿಲ್ಲ. ಎಷ್ಟು ದಿವಸ ಅಂತ ತಡ್ಕೊಳ್ಬೇಕು? ಯಾಕಪ್ಪ ಭಾಸ್ಕರ್ ಪ್ರಸಾದ್, ಇಷ್ಟು ದಿವಸ ಏನಾಗಿತ್ತಪ್ಪ? ನಿನಗೆ ಫೋನ್ ಎತ್ತೋದಕ್ಕೆ ನಿನ್ಗೆ ರೆಸ್ಪಾಂಡ್ ಮಾಡಕ್ಲ ಪೊಲೀಸ್ ಅವ್ರ ಮುಂದೆ ಹೋಗಿ ಹೇಳಿದೆ ಅಂತೆ. ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಮುಂದೆ ಲೈವ್ ಮಾಡಿದ್ದಾರೆ, ನನ್ನ ಬೈದಿದ್ದಾರೆ ಅಂತ. ಬೈದಿರ ಇನ್ನೇನ್ ಮಾಡ್ಬೇಕಾಗಿತ್ತು? ನೀವು ಮಾಡಿರುವಂತ ಅಲ್ಕ ಕೆಲ್ಸಕ್ಕೆ ಪ್ರೂಫ್ ಇತ್ತೇನ್ರಿ? ಅವಳು ಪವಿತ್ರ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು, ಅದಕ್ಕೆ ನನಗೆ ಭಯ ಬಂತು, ಕೊಟ್ಬಿಡ್ತು ಅಂದ್ರೆ ಅವಳು ಪವಿತ್ರಗೂ ನಿಮಗೇನ್ ಸಂಬಂಧ ಆಯ್ತು? ಅದು ನಿಮ್ಮನೆ ಬರ. ಅದು ನನ್ನ ಯಾಕೆ ತಂದ್ರಿ? ಅಲ್ಲಿ ಏನಾಗಿತ್ತು ಅಂದ್ರೆ ಅವಳು ಪವಿತ್ರ, ಇವಳು ಸಂಧ್ಯಾ ಪವಿತ್ರ. ಕರೆಕ್ಟಾಗಿ ಇಡೋಣ, ಈ ಸಂಧ್ಯಾ ಪವಿತ್ರ ಪ್ರಚಾರ ಗಿಟ್ಟಿಸ್ಕೊಳ್ಳೋಣ. ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿ ಇದ್ದಾರೆ, ನಿಮ್ಮ ಹೆಂಡತಿ ಹೆಣ್ಣು, ನಿಮ್ಮ ತಾಯಿ ಹೆಣ್ಣು.
ನಿಮ್ಮ ಜೊತೆಯಲ್ಲಿ ಸಂಘಟನೆ ಅಂತ ಹಾಕೊಂಡು ಸುತ್ತಾಡ್ತಿರಲ್ಲ ಅವರು ಹೆಣ್ಣು. ನಿಮ್ಮಲ್ಲಿರೋರ್ನೆ ಪ್ರೊಟೆಕ್ಷನ್ ಮಾಡುವಂತ ಯೋಗ್ಯತೆ ಇಲ್ದಿದ್ದವರು ನಮಗೆಲ್ಲ ನೀವು ನ್ಯಾಯ ಕೊಡಿಸ್ತೀರಾ? ನನ್ನ ಟಾರ್ಗೆಟ್ ಮಾಡಿ ಏನ್ರೋ ಸಿಗುತ್ತೆ ನಿಮ್ಗೆ? ನನ್ನ ಟಾಯ್ಲೆಟ್ ತಿಂದ್ರೇನೇನ ನಿಮ್ಗೆ ಜೀರ್ಣ ಆಗೋದು? ಇಲ್ಲಾಂದ್ರೆ ಆಗೋದಿಲ್ವಾ? ನಮ್ಮ ಟಾಯ್ಲೆಟ್ ತಿಂದ್ರೇನ ನಿಮಗೆ ಜೀರ್ಣ ಆಗೋದು? ಇಲ್ಲಾಂದ್ರೆ ಆಗೋದಿಲ್ವಾ? ಹಾಗಾದ್ರೆ ಎಷ್ಟು ಜನ ಬಲಿ ತಗೊಂಡಿದ್ದೀರಾ ಈ ತರ ಸುಳ್ಳು ಕಂಪ್ಲೇಂಟ್ ಕೊಟ್ಟು? ನಿಮ್ಮ ಬಗ್ಗೆ ಪೋಸ್ಟ್ ಹಾಕದೋಗೆ ಅನೇಕ ಜನ ಕಾಲ್ ಮಾಡಿದ್ದಾರೆ. ಎಷ್ಟು ಜನ ಗಂಡ ಹೆಂಡತಿನ ದೂರ ಮಾಡಿದೀರಾ, ಸಂಸಾರಗಳನ್ನ ಹಾಳು ಮಾಡಿದೀರಾ ಅಂತ ಹೇಳಿ. ನೀವೆಲ್ಲ ಉದ್ಧಾರ ಆಗ್ತೀರೇನ್ರೋ? ಭಾಸ್ಕರ್ ಪ್ರಸಾದ್ ಏನೋ ಕಮೆಂಟ್ ಹಾಕಿದ್ಯಲ್ಲಪ್ಪ, ನನಗೂ ಸಾಕಾಯ್ತು, ನೇರ ಲೈವ್ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿ. ನಿನ್ನ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡೇ ಮಾಡ್ತೀನಿ. ನಿನ್ನ ವಿರುದ್ಧ ಅಲ್ಲ, ನಿನ್ನ ಜೊತೆ ಎಷ್ಟು ಜನ ಪೊಲೀಸ್ ಸ್ಟೇಷನ್ ಬಂದು ನನ್ನ ಮೇಲೆ FIR ಮಾಡಿಸಿದ್ರಲ್ಲ ಅಷ್ಟು ಜನ ಯಾವ ದಾಖಲೆ ಆಧಾರ ಇಟ್ಕೊಂಡು ನೀವು FIR ಮಾಡಿದ್ರಿ ಅನ್ನೋಂಥದ್ದು ನನಗೆ ಕೊಡಬೇಕು ಪ್ರೂಫ್. ನೀವ್ ಏನೇ ಬಂದು ಮಾತಾಡಂಗಿದ್ರೇನು ಬನ್ನಿ, ACP ಆಫೀಸ್ ಹತ್ರ ಬನ್ನಿ, ಇಲ್ಲ DCP ಆಫೀಸ್ ಹತ್ರ ಬನ್ನಿ. ಎನಿ ಟೈಮ್ ಐ ಆಮ್ ರೆಡಿ. ಯಾವಾಗ ಬೇಕಂದ್ರೆ ನಾನು ರೆಡಿ. ಇಲ್ಲ ಕಾಲ್ ಲಿಸ್ಟ್ ಇರಬೇಕು. ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ ಎಲ್ಲರೂ ಪರಿಚಯ ಇರ್ತಾರೆ, ಬಟ್ ನಿಮ್ಮ ವಿಚಾರನೇ ಗೊತ್ತಿಲ್ಲ. ನೀವೇನ್ ದೊಡ್ಡ ಹೀರೋಗಳು ಅಲ್ಲ, ಸೆಲೆಬ್ರಿಟಿಗಳು ಅಲ್ಲ, ಇಲ್ಲ ನೀವ್ ಏನು ಈ ಸಮಾಜಕ್ಕೆ ಕೊಡುಗೆನೂ ಇಲ್ಲ, ಇಲ್ಲ ನಂತರ ನರನಾಡಿಗಳು ಹೇಳ್ಕೊಂಡು ಕಿರ್ಚಲಾಡ್ಲಿಲ್ಲ, ಇಲ್ಲ ನಂತರ ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿರೋರು ಅಲ್ಲ. ನನ್ನ ಟಾರ್ಗೆಟ್ ಮಾಡಿ ಏನ್ರೋ ಸಿಗುತ್ತೆ ನಿಮ್ಗೆ? ಏನ್ ಸಿಗುತ್ತೆ ನನ್ನ ಟಾರ್ಗೆಟ್ ಮಾಡಿ 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 ಅವನ್ ಟಾಯ್ಲೆಟ್ ತಿಂದು, ಅವನು ಉಚ್ಚೆ ಕುಡ್ದು, ಅವನಿಗೂ ದಾರಿ ತಪ್ಪಿಸಿ, ಅವನಿಗೂ ಇದ್ ಮಾಡಿ ಎಲ್ಲಾರು ಸೇರಿ ನನ್ನ ಮೇಲೆ ಕಪ್ಪು ಚುಕ್ಕಿ ಇಡಾಕ್ ಬಂದ್ರೆ ಭಗವಂತ ಬಿಡ್ತಾನ? ಯಾಕಿವತ್ತು ಕಾಮನ್ ಪೀಪಲ್ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಎತ್ಕೊಂಡು ಹೋದವರು ನ್ಯಾಯ ಕೇಳಬೇಕು ಅಂತ ಅವ್ರ ಮೇಲೇನೆ ಸುಳ್ಳು ಕಂಪ್ಲೇಂಟ್ ಆಗೋಗಿರುತ್ತೆ. ಮನಿ ಅಂಡ್ ಇನ್ಫ್ಲೂಯೆನ್ಸ್ ಮ್ಯಾಟರ್ ಅಂತ ಹೇಳಿ. ಮನಿ ಇನ್ಫ್ಲೂಯೆನ್ಸ್ ಮ್ಯಾಟರ್ ಅಲ್ಲ, ನಮ್ಮಲ್ಲಿ ಸತ್ಯ ನಿಷ್ಠೆ, ನಮ್ಮ ನಾಲಿಗೆ ಕರೆಕ್ಟ್ ಆಗಿತ್ತಂದ್ರೆ, ನಮ್ಮ ಮುಖದಲ್ಲಿ ಸತ್ಯ ಇತ್ತಂದ್ರೆ ಜಯ ಸಿಕ್ಕೇ ಸಿಗುತ್ತೆ. 1000 ಜನ 1000 ತರ ನಿಂದನೆ ಮಾಡ್ಲಿ, ಕೆಟ್ಟ ಪ್ರೊಫೈಲ್ ಕ್ರಿಯೇಟ್ ಮಾಡ್ಲಿ, ಕೆಟ್ಟ ಕಮೆಂಟ್ ಹಾಕ್ಲಿ, ಕೆಟ್ಟದ ನಿಂದನೆ ಮಾಡ್ಲಿ, ನಾನು ಹೆಂಗಿದ್ದೀನ ಹಂಗೆ ಬಿಂದಾಸ್ ಆಗಿರ್ತೀನಿ. ಯಾವಂಗೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ತಲೆ ತಗ್ಸೋದು ಇಲ್ಲ. ಏನಾದ್ರೂ ತಪ್ಪು ಕೆಲಸ ಅದು ಗೊತ್ತಿದ್ದೋ ಗೊತ್ತಿಲ್ದಿರೋ ಆಯ್ತು ಅಂದ್ರೆ ಧೈರ್ಯವಾಗಿ ಹೋಗ್ತೀನಿ. ಇವನು ಹೇಳ್ತಾನಂತೆ ಅವ್ನು P ಮೂರ್ತಿನು ಇನ್ನು ಯಾವನೋ ದರ್ಶನ್ ಕೇಸ್ ಬಗ್ಗೆನೇ ಮಾತಾಡ್ತಾರೆ. ದರ್ಶನ್ ಟಾಯ್ಲೆಟ್ ಯಾಕ್ರೋ ತಿನ್ನಕ್ ಹೋಗ್ತೀರಾ? ಆ ಕೇಸಲ್ಲೂ ದರ್ಶನ್ ಹೆಸರಾಗೋ ಬರ್ತೀರಾ? ದರ್ಶನ್ ಬಗ್ಗೆ ಅದು ಅವ್ರ ವೈಯಕ್ತಿಕ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ ಯಾರ ಬಗ್ಗೆ ಆದ್ರೂ ಧ್ವನಿ ಎತ್ತುವಾಗ ಅದು ನನ್ನ ತಾಕತ್ತೋ ನನ್ನ ಯೋಗ್ಯತೆರೋ, ನಿಮಗಿತ್ತಂದ್ರೆ ಮಾತಾಡಿಲ್ಲ, ತಿಕ್ಕಾ ಮುಚ್ಕೊಂಡಿರ್ರಿ ಅಲ್ಲಿ, ಆಯ್ತಾ? ಎಲ್ಲ ಮುಚ್ಕೊಂಡಿರ್ಬೇಕು ಅಲ್ಲಿ. ಅದು ಬಿಟ್ಟು ನಿಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಕೊಂಡು ಡೈರೆಕ್ಟ್ ಆಗಿ ಬಂದು ಫೈಟ್ ಮಾಡಬೇಕು. ಗಂಡಸರಾದ್ರೆ, ಗಾಂಡುಗಳು ಬಾಳಾದ್ರೆ ಹಿಂದೆಗಡೆಯಿಂದ ಸುಳ್ಳು ಕಂಪ್ಲೇಂಟ್ ಕೊಟ್ಕೊಂಡು ಗಾಂಡು ಶೋಕಿ ಮಾಡ್ತೀರಾ. ನೀವೆಲ್ಲ ನಾಯಕರು, ದಲಿತ ನಾಯಕರು. ಎಷ್ಟೋ ಜನ ಇವತ್ತು ದಲಿತರು ತಮ್ಮ ಒಂದು ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ, ಉಳಿವಿಗಾಗಿ ಹೋರಾಟ ಮಾಡ್ತಾ ಇದಾರೆ. ಇವತ್ತು ಅವರು ಅದೇ ಗುಡಿಸ್ಲು, ಅದೇ ಹೆಂಚಿನ ಮನೆ, ಅದೇ ರಾಗಿ ಮುದ್ದೆ, ಅದೇ ಒಲೆಯಲ್ಲೇ ಬದುಕ್ತಾ ಇರೋಂಥವ್ರು ಇದ್ದಾರೆ. ನಿಮ್ಮಂಥವ್ರು ಯಾರು ಗೊತ್ತಾ? ದಲಿತರು, ಅಲ್ಪಸಂಖ್ಯಾತರು, ಹಿಂದೂ ಉಳಿದ ವರ್ಗದವರು ಅಂತ ಹೇಳಿ ಬೋರ್ಡ್ಗಳು ಹಾಕೊಂಡು ಸೆಟಲ್ಮೆಂಟ್ ರೋಲ್ ಕಾಲ್ ಮಾಡ್ಕೊಂಡು ನಾನು ಡಾಲರ್ಸ್ ಕಾಲನಿದಲ್ಲಾದ್ರೂ ಮಾಡ್ತೀನಿ, ನಾಗರಬಾವಿದಲ್ಲಾದ್ರೂ ಮಾಡ್ತೀನಿ, ಸದಾಶಿವ ನಗರಲ್ಲಾದ್ರೂ ಮಾಡ್ತೀನಿ, ಯಾವ ಹೆಣ್ಮಕ್ಳು ಹೊಟ್ಟೆ ಮೇಲಾದ್ರೂ ಹೊಡಿತೀನಿ, ಯಾವ ಹೆಣ್ಮಕ್ಳು ಮೈ ಮಾರಿ ಆದ್ರೂ ನಾನು ಮಾಡ್ತೀನಿ ಅಂತ ಹೇಳುವಂತ ಅಯೋಗ್ಯ ಅವನು. ಹೆಂಗ್ರೋ ಸುಳ್ಳು ಕಂಪ್ಲೇಂಟ್ ಕೊಡ್ತೀರಾ? ಭಾಸ್ಕರ್ ಪ್ರಸಾದ್ ಹೇಳಿದ್ಯಲ್ಲ ಲೈವ್ಗೆ ಚರ್ಚೆ ಬನ್ನಿ ಅಂತ. ಕಮ್ ಟು ACP ಆಫೀಸ್ ಬನ್ನಿ, ACP ಆಫೀಸ್ಗೆ DCP ಆಫೀಸ್ಗೆ ದಾಖಲೆ ತಗೊಂಡ್ಬನ್ನಿ. ನಾನು ಮಾಡಿರುವಂತ FIR ಗೆ ದಾಖಲೆ ಆಲ್ರೆಡಿ ಕೊಟ್ಟಿದ್ದೀನಿ. ಯಾವನ್ ಹೇಳಿದಿರೋ ಪ್ರತಿಯೊಂದು ಸಹ ನಾನು ಕೊಡ್ತೀನಿ. ಯಾವ ಅಯೋಗ್ಯ ಮಾತಾಡ್ತಾ ಇದಾರೆ, ಇದಕ್ಕೆಲ್ಲ ರೂಟ್ ಎಲ್ಲಿದೆ, ಎಲ್ಲದಕ್ಕೂ ಅಂತ್ಯ ಕೊಡ್ತೀನಿ. ನನಗಿಂತ ಜಾಸ್ತಿ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಟೀಮ್ ಯಾವ ತರ ನನ್ನ ಮಾನಹಾನಿ ಮಾಡ್ತಾ ಇದೆ, ಯಾವ ತರ ನನಗೆ ನಿರಂತರ ಕಿರುಕುಳ ಕೊಡ್ತಾ ಇದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಕುತ್ಕೊಳ್ಳೋ ಹೆಣ್ಮಗಳಲ್ಲ. ನೀವು ಹಾಕೋ ಪ್ರತಿ ಒಂದು ಪೋಸ್ಟು ಹೇಳ್ತಿರಲ್ಲ ನಮ್ಮನ್ನೇನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ. ಕರ್ಮ ಅನ್ನೋದು ಬಂತಂದ್ರೆ ನಿಮ್ಮ ಮೈ ಮೇಲಿರೋ ಅಂಡರ್ವೇರ್ ಕೂಡ ನಿಮ್ನ ಉಳಿಸೋದಿಲ್ಲ, ತಿಳ್ಕೊಳ್ಳಿ ಆಯ್ತಾ? ಬೀದಿದಲ್ಲಿ ಎಳ್ದು ಬಿಸಾಕ್ತಾರೆ. ಯಾವ ಟೈಮಲ್ಲಿ ನನ್ನ ಕೋಪ ಪಿತ್ತ ರೇಗುತ್ತೋ, ಯಾವ ಅವತಾರ ತಾಳ್ತೀನೋ ಈ ಸಲ ಅಂತೂ ಮಾತ್ರ ಗೊತ್ತಿಲ್ಲ. ನಿಮ್ಮ ಇದೇ ತರ ದುರ್ವರ್ತನೆ, ದುರಹಂಕಾರ, ಮದ ಮೀರಿ ಹೋಗ್ತಾ ಇದ್ರೆ ಯಾವ ಲೆವೆಲ್ ಸಂಹಾರ ಆಗತ್ತಂತ ನೋಡ್ಕೊಳ್ಳಿ ಆಯ್ತಾ? SK ಉಮೇಶ್ ದೊಡ್ಡ ಇವನು ಅಂತ ಇವನ್ ಬೊಗಳ್ತಾನಲ್ಲ, ದೊಡ್ಡ ಅಧಿಕಾರಿ ಅಂತ. ಎಲ್ಲ ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ಜನರಿಗೆ ಕೆಲಸ ಮಾಡಕ್ಕಂತಾನೆ ಇರೋದು.
ಅನೇಕ ಪೊಲೀಸ್ ಅವ್ರಿಗೆ ಗೊತ್ತಿದೆ ನಮ್ಮ ಮೇಲೆ ಯಾವ ತರ ಸುಳ್ಳು ಕೇಸ್ ಹಾಕಿದ್ರು, ಯಾವ ತರ ಆದ್ರು ಅಂತ. ನಾನೇ ನೇರವಾಗಿ ಡೈರೆಕ್ಟ್ ಆಗಿ ಹೋಗಿ ಹೇಳ್ಕೊಳ್ತೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಇಂಥ ಒಂದು ಕೇಸ್ ಇದೆ ಅಂತ. ಸುಳ್ಳು ಹೇಳ್ಕೊಂಡು ಬದುಕುವಂತ ಸುಳ್ಳು ಹೇಳ್ಕೊಂಡು ಬದುಕುವಂತ ದರ್ದ್ ನನ್ಗೇನ್ ಬಂದಿಲ್ಲ. ಸತ್ಯ ಹೇಳ್ಕೊಂಡು ಬದುಕ್ತೀನಿ. ನಿರಂತರ ಟಾರ್ಚರ್. ಸಿದ್ದು ಪಾಟೀಲ್, ಸಂತೋಷ್ ರೆಡ್ಡಿ ಕ್ಯಾನ್ ಸಿ ದಿಸ್ ಹುಚ್ಚಿ ಲೈವ್. ನಿಮ್ಮಮ್ಮ ಹುಚ್ಚಿ ಇರ್ತಾರೆ, ಇಲ್ಲ ನಿನ್ನ ಅಕ್ಕ ತಂಗಿ ಹುಚ್ಚಿ ಇರ್ತಾರೆ, ಇಲ್ಲ ನೀನ್ ಅವ್ರ ಹೆಂಡತಿಗೆ ಅಡ್ಡ ಇಡು, ಇಲ್ಲ ನಿನ್ನ ಹೆಂಡತಿ ಎತ್ಕೊಂಡೋಗಿ ಅಡ್ಡ ಇಡು, ಆಯ್ತಾ? ಸಿಸ್ಟರ್ ಅಣ್ಣ ಅಂದಿದ್ಯಾ, ನೀನ್ ಬೈದ್ರೇನು ಪರವಾಗಿಲ್ಲಮ್ಮ, ಬನ್ನಿ ಲೈವ್ ಚರ್ಚೆಗೆ ಅಂತ್ಯ ಕೊಡೋಣ ಅಂತ. ಆಫ್ಟರ್ 1 ವೀಕ್ ಆದ್ಮೇಲೆ ಲೈವ್ ಚರ್ಚೆ ಅಂತ್ಯ ಕೊಡೋದಕ್ಕೆ ಏನೇನ್ ಪ್ರೀ ಪ್ಲಾನ್ ಮಾಡಿರ್ತೀರ ಯಾರಿಗ್ ಗೊತ್ತಪ್ಪ? ಏನೇನ್ ಪ್ರೀ ಪ್ಲಾನ್ ಮಾಡಿ ನಿಮ್ದೆಲ್ಲ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರುತ್ತಲ್ಲ, ಯಾವ ತರ ಸೆಟ್ಟಿಂಗ್ ಇಟ್ಕೊಂಡು ಹೆಂಗ್ ಯಾರನ್ನ ಟ್ರ್ಯಾಪ್ ಮಾಡಬೇಕು ಎಲ್ಲ ಪ್ಲಾನ್ ಮಾಡಿರ್ತೀರಾ ನೀವು. ನೀವೆಂತ ಖತರ್ನಾಕ್ ಟೀಮ್ ಅನ್ನೋದು ನನಗಿಂತ ಜಾಸ್ತಿ ಅಧಿಕಾರಿಗಳಿಗೆ ಗೊತ್ತಿದೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ FIR ಕಾಪಿ ಕಳಿಸಿ ಇವನೆಂತ ಅವಿವೇಕಿ, ಒಬ್ಬ ದಲಿತ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಹೆಂಗ್ ಸುಳ್ಳು ಕಂಪ್ಲೇಂಟ್ ಆಗ್ತಾನೆ, ದೂರ ಯಾರ ಮೇಲಾದ್ರೂ ಕೊಡಕ್ ಬಂದ್ರೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿ ದೂರ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ, ಆಯ್ತಾ? ಭಾಸ್ಕರ್ ಪ್ರಸಾದ್, ನೀನು ಸಾಚ ಆಗಿದ್ರೆ, ಹೆಣ್ಣು ಮಕ್ಕಳ ಮೇಲೆ ಗೌರವ ಇದ್ರೆ ನಾನು ಹಿಂಗೆ ಮಾತಾಡೋದು. ನೀನ್ ಫೇಸ್ಬುಕ್ ಅಲ್ಲಿ ಬಂದು ಒಂದು ಕಮೆಂಟ್ ಹಾಕ್ತೀಯಾ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗೊಂದು ಹೇಳಿರ್ತೀಯ, ಅಲ್ಲಿ ಇನ್ನೊಬ್ರ ಹತ್ರ ಇನ್ನೊಂದು ಹೇಳಿರ್ತೀಯ, ಆಯ್ತಾ? ಅಷ್ಟೊಂದು ನಿನಗೆ ಮಾನವೀಯತೆ, ಮನುಷ್ಯತ್ವ, ಹೆಣ್ಣಿನ ಮೇಲೆ ಗೌರವ ಇದ್ದಿದ್ರೆ, ಭಾಸ್ಕರ್ ಪ್ರಸಾದ್ ನಿನ್ ಗೌರವ ಇದ್ದಿದ್ರೆ ಹೆಣ್ಣಿನ ಮೇಲೆ, ಎಲ್ಲ ಮಾಧ್ಯಮದಲ್ಲೂ ಸಂಧ್ಯಾ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾಳಂತ ಬಂದೋಗ ನಿನ್ನ ಮನೆ ಅದು ತಂಗಿ ಅಂದೆ ಅಲ್ವಾ, ಆ ಮಾನವೀಯತೆಯಿಂದ ಬಂದು ಉತ್ತರ ಕೊಡ್ತಾ ಇದ್ದೆ. ನನ್ ಕಾಲೇ ರೆಸ್ಪಾಂಡ್ ಮಾಡಿಲ್ಲ, ನನ್ನ ಮೆಸೇಜ್ಗೆ ರೆಸ್ಪಾಂಡ್ ಮಾಡಿಲ್ಲ. ಇವಾಗ ನೀವ್ ಯಾವ ದೊಣ್ಣೆ ನಾಯಕ ಅಂತ ನಾನ್ ರೆಸ್ಪಾಂಡ್ ಮಾಡ್ಲಿ? ಬನ್ರಿ ACP ಆಫೀಸ್ಗೆ. ಯಾರ್ಯಾರು ಕಮೆಂಟ್ ಆಗ್ತಿರಲ್ಲ, ಇದು ದೊಡ್ಡದು ಎತ್ಕೊಂಡು ಹೋಗಿದ್ರೆ ಕೈ ಬಿಡ್ರಿ ಅಂತ ಹೇಳಿ. ನಿಮ್ಮನೆ ಹೆಣ್ಮಕ್ಳು ಬಂದಿಲ್ವಪ್ಪ ಪಟ್ಟ? ನನಗ್ ಬಂದಿರೋದು ಪಟ್ಟ. ಆ ಪಟ್ಟ ಕಟ್ಟಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಐ ಆಮ್ ರೆಡಿ ಟು ಫೈಟ್ ಲೀಗಲಿ. ತಲೆ ತಗ್ಸೋದು, ಸಲಾಮ್ ಹೊಡಿಯೋದು, ಬಕೆಟ್ ಹಿಡಿಯೋದು, ಚಮಚ ಹಿಡಿಯೋದು ನೋ. ಭಿಕ್ಷಾ ಬೇಡಿದ್ರೇನು ಸಂಪಾದನೆ ಮಾಡುವಂತ ಯೋಗ್ಯತೆ ಇರುತ್ತೆ, ಆಯ್ತಾ? ತಲೆ ಹಿಡ್ಕೊಂಡು ಇನ್ನೊಂದು ಕೆಟ್ಟ ಕೆಲಸ ಮಾಡ್ಕೊಂಡು ಮೈ ಮಾರ್ಕೊಂಡು ಬದುಕುವಂತ ಎಣ್ಣೆ ಅಲ್ಲ, ಅಂತ ಹೆಣ್ಣು ಮಗಳೇ ಅಲ್ಲ. ಯಾರ್ಯಾರು ನನಗೆ ಕೆಟ್ಟ ಕಮೆಂಟ್ಸ್ ಹಾಕ್ತೀರಾ, ನಿಮ್ಮ ಯೋಗ್ಯತೆ ಬಿಂಬಿಸುತ್ತೆ. ಇವತ್ತು ನಾನು ಹೇಳ್ತೀನಿ ನೋಡಿ, ಪಿತೃಪಕ್ಷ ದಿವಸ ಖಂಡಿತವಾಗ್ಲೂ ಇದ್ಯಾವುದು ಒಂದು ಟೀಮ್ ನನಗೆ ನಿರಂತರವಾಗಿ ನನಗೆ ಟಾರ್ಚರ್ ಕೊಡ್ತಾ ಇದೆ. ನನ್ನ ಮಾನಹಾನಿ ಮಾಡಬೇಕು, ಒಂದು ಕಪ್ಪು ಚುಕ್ಕಿ ಇಡಬೇಕು, ಇವಳನ್ನ ಜೈಲಿಗೆ ಕಳಿಸ್ಬೇಕು, ಇಲ್ಲ ಇವಳು ಸಾಯ್ಬೇಕು ಅಂತ ನಿರಂತರ ಟಾರ್ಚರ್ ಕೊಡ್ತಾ ಇದೆ. ಆದಷ್ಟು ಬೇಗ ಭಗವಂತ ಅವ್ರನ್ನ ಸರ್ವನಾಶ ಮಾಡಿ ಅಂತ ಇದೇ ನವರಾತ್ರಿ ನಾಳೆಯಿಂದ ಏನ್ ಸ್ಟಾರ್ಟ್ ಆಗುತ್ತೆ ಅದೇ ನವರಾತ್ರಿದಲ್ಲಿ ನಾನು ಸಂಕಲ್ಪ ಮಾಡ್ಕೊಳ್ತೀನಿ. ಯಾರು ಸಾವು ಬಯಸಬಾರ್ದಂತೆ, ನಮ್ಮ ಶತ್ರುಗಳು ಸಾವು ಬಯಸಬಾರ್ದಂತೆ. ಬಟ್ ಇವರು ಶತ್ರುನೂ ಅಲ್ಲ, ಮಿತ್ರನೂ ಅಲ್ಲ, ಅಂತ ಒಂದು ರಾಕ್ಷಸ ಆದ್ರೂ ಪರವಾಗಿಲ್ಲ, ಅಂತ ಒಂದು ಕ್ರೂರಿಗಳು ಇವರು, ಅಂತ ಕ್ರೂರಿ ಟೀಮ್ ಇವ್ರು ಯಾರಿದ್ದಾರೆ, ಬರ್ಬಾರ್ದು ಗತಿ ಬಂದು ಸಾಯ್ಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ, ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೀನಿ. ನಾಳೆಯಿಂದ ನನ್ನ ನಿರಂತರ ಪ್ರಾರ್ಥನೆ ಬಂಡಿ ಮಕ್ಕಳಮ್ಮ ಹತ್ರ ಇದೇ ಪ್ರಾರ್ಥನೆ ಇರುತ್ತೆ. ಭಾಸ್ಕರ್ ಪ್ರಸಾದ್, ನೀನು ಏನು ನನ್ನ ಮೇಲೆ ದೂರು ಕೊಟ್ಟಿದ್ಯಾ, ನೀನೇ ಬಂದು ಅದೇ ACP ಆಫೀಸ್ ಹತ್ರ ಬರ್ತೀಯೋ, ಇಲ್ಲ DCP ಆಫೀಸ್ ಹತ್ರ ಬರ್ತೀಯೋ, ಇಲ್ಲ ಕಮಿಷನರ್ ಆಫೀಸ್ ಹತ್ರ ಬರ್ತೀಯೋ, ಯಾವನು ನಾನು ಹಾಕಿರುವಂತ ವಿಡಿಯೋ, ಆ ಮುತ್ತುರಾಜ್ ಇರ್ಲಿ, ಇಲ್ಲ ಅವನು ಮೂರ್ತಿ ಇರ್ಲಿ, ಯಾವನ್ ನಿನ್ನ ಜೊತೆ ದೂರು ಕೊಡಕ್ ಬಂದಿದ್ದ ಪ್ರತಿ ಒಬ್ರು ಬಂದ್ರು ಅವ್ರು ಹೇಳಿರುವಂತ ಆರೋಪಕ್ಕೆ ದಾಖಲೆ ಕೊಟ್ಟು ನನಗೆ ಅದೇ ಡಿಪಾರ್ಟ್ಮೆಂಟ್ ಮುಂದೆ ಸಾಬೀತುಪಡಿಸ್ಬೇಕು. ಇವನ್ ಏನ್ P ಮೂರ್ತಿ ಅಯೋಗ್ಯ ಯಾವೆಲ್ಲ ವಾಟ್ಸಪ್ ಗ್ರೂಪ್ಗೆ ಯಾವೆಲ್ಲ ಲಿಂಕ್ಸ್ ಶೇರ್ ಮಾಡಿ ನನ್ನ ಬಗ್ಗೆ ಕೆಟ್ಟದಾಗಿ ಅಸಭ್ಯವಾಗಿ ಫೋಟೋಸ್ ವಿಡಿಯೋಸ್ ಹಾಕಿದಾನಲ್ವಾ, ಅವನು ಯಾವ ತರ ನನ್ನ ಮಾನ ಮರ್ಯಾದಿನ ಹರಾಜ್ ಹಾಕಿದಾನಲ್ಲ, ಆ ತರ ನೀನ್ ನನ್ನ ಮಾನ ಮರ್ಯಾದೆ ಉಳಿಸೋ P ಮೂರ್ತಿ ಅಂತ ನಾನು ನಿನ್ನ ಕೇಳ್ಕೊಳ್ಳಲ್ಲ. ಆ ಗತಿ ನಿನ್ನ ಮನೆ ಹೆಣ್ಣು ಮಕ್ಕಳಿಗೂ ಬರ್ಲಿ. ಆ ಗತಿ ನನ್ನ ಶಾಪ, ನನ್ನ ನಿರಂತರ ಶಾಪ. ನನಗೆ ಯಾರ್ಯಾರು ತೇಜೋವಧೆ ಮಾಡಿದಾರೋ ನಿನ್ನ ಮನೆ ಹೆಣ್ಣು ಮಕ್ಕಳಿಗೂ ಆ ಪರಿಸ್ಥಿತಿ ಬಂದ್ರೆ ಮಾತ್ರ ನಿನಗೆ ಆ ಎಕ್ಸ್ಪೀರಿಯನ್ಸ್ ಆಗಕ್ ಸಾಧ್ಯ. ನಿನ್ನ ಮನೆ ಯಾವಾಗ ಕಂಡೋರ್ ಮನೆ ಹೆಣ್ಣು ಮಕ್ಕಳನ್ನ ಆಡ್ಕೊಳ್ತೀರಾ ಆವಾಗ ನಿಮ್ಗೆ ಗೊತ್ತಾಗಲ್ಲ, ಅದು ನಿಮ್ಗೆ ರುಚಿಯಾಗಿರುತ್ತೆ. ಯಾವಾಗ ನಿಮ್ಮ ಮನೆಗೆ ಆ ಬುತ್ತಿ ಬಂದು ಬೀಳುತ್ತೆ, ಯಾವಾಗ ನಿಮ್ಮ ಮನೇಲಿ ಆ ಘಟನೆ ನಡೆಯುತ್ತೆ, ಆಗ ನಿಮ್ಗೆ ಆ ಅನುಭವ ಚೆನ್ನಾಗಿ ಗೊತ್ತಾಗುತ್ತೆ. ಭಾಸ್ಕರ್ ಪ್ರಸಾದ್, ನೇರ ಚಾಲೆಂಜು. ಅದೇ ACP ಆಫೀಸ್ DCP ಆಫೀಸ್ ಹತ್ರ ಬಂದು ನಡೆದಿರುವಂತ ವಿಚಾರ ನೀನು ಹೇಳಲೇಬೇಕು. ಏನೋ ಪವಿತ್ರ ಟ್ಯಾಗ್ ಮಾಡಿದ್ಲು, ನಾನು ಏನೋ ಹೇಳಿದ್ದೆ,
being an educated and responsible person, what you have done, it's a worst. ಯಾವ ಒಂದು ರಾಂಗ್ ಕಂಪ್ಲೇಂಟ್ ನೀವು ಕೊಟ್ಟಿದ್ರೆ ಇಟ್ಸ್ ಅ ವರ್ಸ್ಟ್ ಅಂಡ್ ರಿಯಲಿ ಶೇಮ್ ಆನ್ ಯು ಪೀಪಲ್, ಶೇಮ್ ಆನ್ ಯು ಪೀಪಲ್. ನೀವೆಲ್ಲ ಪಬ್ಲಿಕ್ ಲೈಫಲ್ಲಿ ಇದ್ದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ, ನಾನು ಹೋರಾಟಗಾರ ಅಂತ ಹೇಳ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ. ಯಾಕಂದ್ರೆ ನಾವು 1000 ಒಳ್ಳೆ ಕೆಲಸ ಮಾಡಿರ್ಲಿ, ಒಂದೇ ಒಂದು ತಪ್ಪು ಕೆಲಸ, ಅದು ಒಂದು ಹೆಣ್ಣಿನ ನಿಂದನೆ, ಹೆಣ್ಣು ಮೇಲೆ ಕೆಟ್ಟು ಆರೋಪ ಹಾಕೊಂಡು ಬರ್ಗೆಟ್ ಕೂತಿರುವಂತ ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಪ್ರಚಾರ ಮಾಡಿದ್ರಲ್ವಾ, ಏನಾಗೋಯ್ತು? ಏನ್ರು ಆಗೋಯ್ತು? ಸತ್ತೋಗ್ಬಿಟ್ನಾ? ತಲೆ ತಗ್ಸ್ಕೊಂಡು ಹೋಗ್ಬಿಟ್ನಾ? ಊಟ ಮಾಡ್ತಾ ಇಲ್ವಾ? ಚೆನ್ನಾಗಿಲ್ವಾ? ಆರೋಪ ಅನ್ನೋದು ಅದು ಸುಳ್ಳ ಸತ್ಯನ ಅಂತ ತನಿಖೆ ಆಗಿ ಸತ್ಯತೆ ಹೊರಗಡೆ ಬರುವವರೆಗೂ ಹೋರಾಟ ಮಾಡ್ತೀನಿ. ಅದಕ್ಕೂ ಒಂದು ಟ್ಯಾಪೆ ಹಾಕಕ್ ಬರ್ತೀರಾ ಗೊತ್ತಿದೆ, ಒಂದು ಸ್ಲಮ್ ಟೀಮೇ ಇದೆ, ಇವ್ರಿಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ದಯವಿಟ್ಟು ಸ್ನೇಹಿತರೆ, ನಿಮ್ಗೆಲ್ಲ ಕೇಳ್ಕೊಳ್ಳೋದಷ್ಟೇ, ಯಾರನ್ನ ನಂಬೇಡಿ. ಅಂಡ್ ಕೆಲವರೆಲ್ಲ ನನಗೆ ಮೆಸೇಜ್ ಹಾಕ್ತೀರಾ, ಅಕ್ಕ ನನಗೆ ಸಮಸ್ಯೆ ಇದೆ, ಸ್ವಲ್ಪ ಈ ದುಡ್ಡು ಹೆಲ್ಪ್ ಮಾಡಿ, ಆ ದುಡ್ಡು ಹೆಲ್ಪ್ ಮಾಡಿ ಅಂತ. ನಿಮ್ಗೆಲ್ಲಾರ್ಗು ಒಂದು ದೊಡ್ಡ ಸಲಾಂ. ರೋಡಲ್ಲಿ ಒಬ್ಬ ಭಿಕ್ಷುಕ ಉಪವಾಸದಿಂದ ಕೂತಿದ್ರೆ ನಾನು ಅವನಿಗೆ ಸಹಾಯ ಮಾಡ್ತೀನಿ. ಯಾವುದೋ ಬಡ ವಿದ್ಯಾರ್ಥಿಗಳು ನನ್ನ ಕಣ್ಣಿಗೆ ಕಾಣಿಸಿದ್ರೆ ಹೋಗಿ ನನ್ನ ಕೈಲಿ ಹಾಕಿದ್ದಿಸ್ಕೊಡ್ತೀನಿ ಹೊರತು ನನ್ನ ಜೀವನದಲ್ಲಿ ಯಾರಿಗೂ ನಾನು ಹಣದ ಸಹಾಯ ಮತ್ತೊಂದು ಇರೋದ್ರಲ್ಲಿ ನಾನೇ ಎಂಜಾಯ್ ಮಾಡ್ತೀನಿ, ನಾನೇ ಚೆನ್ನಾಗಿರ್ತೀನಿ ಹೊರತು ಇವತ್ತು ನಾನು ಇಷ್ಟು ನಿಂದನೆಗೆ, ಇಷ್ಟು ಆರೋಪಕ್ಕೆ ಒಳಗಾಗಿರೋದ್ ಕಾರಣ ಯಾರೆಲ್ಲ ಮಾತಾಡ್ತಾ ಇದಾರಲ್ಲ ಅವರೆಲ್ಲ ನನ್ನ ಋಣ ತಿಂದು ನನ್ನಿಂದ ಸಹಾಯ ಪಡ್ಕೊಂಡು ನನ್ನ ದುಡ್ಡಲ್ಲಿ ಬದುಕ್ತಾ ಇರುವಂತ ಲೋಫರ್ಸ್ ಇವತ್ತು ನನ್ನ ಬಗ್ಗೆ ಮಾತಾಡ್ತಾರೆ. ಸೊ ನನ್ನ ಜೀವನದಲ್ಲಿ ಯಾರಿಗೂ ನಾನು ಸಹಾಯ ಮಾಡಕ್ ಹೋಗಲ್ಲ, ಇರೋದ್ರಲ್ಲಿ ನನ್ನ ಲೈಫ್ ನಾನು ಎಂಜಾಯ್ ಮಾಡ್ಕೊಂಡು ನಾನು ಚೆನ್ನಾಗಿರ್ತೀನಿ. ಆದ್ರೆ ನಾನು ಬದುಕ್ತೀನಿ, ಸಾಧ್ಯವಾದ್ರೆ ಯಾವ್ದಾದ್ರು ಬಡವರಿಗೆ ಹೆಲ್ಪ್ ಮಾಡ್ತೀನಿ ಹೊರತು ಯಾರಿಗೂ ದುಡ್ಡಿನ ಸಹಾಯ ಅಂತೂ ನಾನು ಮಾಡಕ್ ಹೋಗೋದಿಲ್ಲ. ಸಾಕು, ನಾವು ಮಾಡಿದಂತ ಒಂದು ಒಳ್ಳೆ ಕೆಲ್ಸಗಳೇ ಹೆಸರಾಗಿಲ್ಲ, ಮಾಡ್ದಿರ ಇರುವಂತ ಕೆಟ್ಟ ಹೆಸರುಗಳು ಯಾವ ತರ ಪ್ರಚಾರ ಕೊಡ್ತಾರೆ ಅಂತ ಅಂದ್ರೆ, ಇದಕ್ಕೆಲ್ಲ ಉತ್ತರ ಹೆಂಗೋ ಇವಾಗ ಭಾಸ್ಕರ್ ಪ್ರಸಾದ್ ಕೊಟ್ಟಿರುವಂತ ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ, ಕರೀತಾರೆ, ಬಂದು ಉತ್ತರ ಕೊಡ್ಲಿ. ಮಾಧ್ಯಮದವರು ದಯವಿಟ್ಟು ಸುಳ್ಳು ಪ್ರಚಾರ ಕೊಟ್ಕೊಂಡು ಕೆಟ್ಟದಾಗೆ ನನ್ನ ಕೈ ನಿಂದನೆ ಅನ್ಸ್ಕೊಳ್ಳುವಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಈಗಾಗಲೇ ದರ್ಶನ್ ವಿಚಾರದ್ರಲ್ಲಿ ಏನೇನ್ ಮಾಡಿದ್ದೀರಾ, ಯಾರ್ಯಾರು ಹೆಂಗ್ ತೇಜೋವಧೆ ಮಾಡಿದ್ರಿ, ಇವಾಗ ಮಾಡಿದ ಕರ್ಮ ಈಗಲೇ ನಾವು ಅನುಭವಿಸ್ಬೇಕು, ಮುಂದೆ ಇರೋದಿಲ್ಲ. ಇಲ್ಲಿ ಮಾಡಿದಿಲ್ಲೇ, ಆದ್ರೆ ಒಳ್ಳೆ ಕೆಲಸ ಮಾಡಿ, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಳಿ. ಪಟ್ಟ ಕಟ್ಕೊಂಡು ನಾನು ರಾಜ್ಯಾಧ್ಯಕ್ಷ, ನಾನು ಹೋರಾಟಗಾರ, ನಾನು ಮತ್ತೊಂದು ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಟ್ಕೊಂಡು ಪೊಲೀಸ್ ಸ್ಟೇಷನ್ಗಳು ಮೆಟ್ಲತ್ತಿದ್ರು ನಿಮ್ಮ ಮುಖವಾಡ ಕಳಚಿ ಈಚೆ ಹಾಕ್ತಾರೆ. ಈಗಾಗಲೇ ಪಿ ಮೂರ್ತಿ ಡೀಟೇಲ್ಸ್ ಎಲ್ಲ ಸ್ಟೇಷನ್ಗೆ ಹೇಳ್ದಲ್ಲಪ್ಪ, ನನ್ನ ಮೇಲೆ 50ಕ್ಕೂ ಹೆಚ್ಚು ಕೇಸ್ ಇದೆ, 500ಕ್ಕೂ ಹೆಚ್ಚು ಕೇಸ್ ಇದೆ ಅಂತ ಹೇಳಿ. ನೀನು ಗಂಡ್ಸಾದ್ರೆ 50ಕ್ಕೂ ಹೆಚ್ಚು ಕೇಸ್ ಎಲ್ಲಿದೆ, FIR ಕೈಯಲ್ಲಿ ಇಟ್ಕೊಂಡಿದೀನಿ ಅಂತ ತೋರಿಸ್ದಲ್ಲ ನೀನು ಬಿಲ್ಡಪ್ ಶೋಕಿಗೆ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಕೊಡು, ದಾಖಲೆ ಎಲ್ಲ 50 FIR ಕಾಪಿ ತಗೊಂಬಂದ್ ಕೊಡು. ನಿನ್ ಕೈಯಲ್ಲಿ ಇರೋದು ಯಾವ್ದು ಹೊಸ ಡಾಕ್ಯುಮೆಂಟ್ ಇಲ್ಲ. ಅವನೇನು ನನ್ನ ಮನೇಲಿ ಇದ್ದು ತಿಂದು ಬಿಟ್ಟು ಹೋದ, ಅವನ್ ಬಿಟ್ಟಿರೋದೇ ಸತತ ಅವನ್ ಎಲ್ಲಿ ತಿನ್ನಕ್ಕೆ ಹೋಗಿ ಅವನು ತಗೊಂಬಂದ್ ಬಿಡ್ತಾ ಇದೆ, ಇನ್ನೇನು ಇಲ್ಲ. ಇನ್ನು ನಿನ್ ಸ್ವಂತ ಬುದ್ಧಿ ಏನು ಇಲ್ಲ. ಕಂಡವ್ರದ್ದು ತಿನ್ಕೊಂಡು, ಕಂಡವ್ರ ಹೊಟ್ಟೆ ಮೇಲೆ ಹೊಡ್ಕೊಂಡು, ಕಂಡವ್ರ ಎಂಜಿಲ್ ತಿಂದು ಬಿಟ್ಟಿರ್ತಾ, ಎಂಜಿಲ್ ತಿನ್ಕೊಂಡು ಬದುಕ್ತಾರ ನೀನು, ಅದನ್ನ ತಗೊಂಡು ಬಂದ್ ಬಿಡ್ತೀಯ. ನಿನ್ನ ಸ್ವಂತ ಬುದ್ಧಿ ಏನಾದ್ರೂ ಇದ್ರೆ ಇವಾಗ ಕ್ರಿಯೇಟ್ ಮಾಡಿದ್ಯಲ್ಲ, ಒಂದು 10-15 ಜನಕ್ಕೆ 1000 ಕೊಟ್ಟು ಸಂಧ್ಯಾ ಮೇಲೆ ಹಿಂಗೆ ಆರೋಪ ಮಾಡ್ರಿ ಅಂತ. ನೀವ್ ಏನೇ ಮಾಡ್ಕೊಳ್ರೋ ಏನು ಕಿತ್ಕೊಳಕ್ಕಾಗಲ್ಲ. ಇನ್ನು 1000 ಬ್ಯಾನರ್ ಹಾಕೊಳ್ರೋ, ಎಂತ ಬ್ಯಾನರ್ ಆದ್ರೂ ಹಾಕೊಳ್ರೋ, ನನ್ನ ಬೆತ್ತಲೆ ಫೋಟೋ ಎಡಿಟ್ ಮಾಡಿ ಹಾಕೊಳ್ರೋ, ಏನು ಕಿತ್ಕೊಳಕ್ಕಾಗಲ್ಲ. ಇದೇ ಗತ್ತು, ಇದೇ ಧೈರ್ಯ, ಹಿಂಗೆ ಇರ್ತೀನಿ ಹೊರತು ಏನು ಮಾಡ್ಕೊಳಕ್ಕಾಗಲ್ಲ. ನಿಮಗೆ ನನ್ನ ಸಾವನ್ನ ಬಯಸ್ತಾ ಇರ್ಬೋದು, ಜೈಲ್ಗೆ ಹೋಗ್ಬೇಕು ಅನ್ಬೋದು, ಭಗವಂತ ನಿಮಗೆ ಏನಿಟ್ಟಿರ್ತಾನೋ ಗೊತ್ತಿಲ್ಲ. ಆದ್ರೆ ನಿಮ್ದು ತೊಳ್ಕೊಳ್ಳಿ, ನಿಮ್ದು ಮುಚ್ಕೊಳ್ಳಿ, ಇನ್ನೊಬ್ರು ತೊಳೆಯಕ್ ಹೋಗ್ಬೇಡಿ. ಪಿ ಮೂರ್ತಿ, ಭಾಸ್ಕರ್ ಪ್ರಸಾದ್, ಯಾವ್ಯಾವ ಟೀಮ್ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ದೂರು ಕೊಟ್ರಲ್ಲ, ಇದೇ ಪರ್ಸನ್ಸ್, ಇದೇ ಟೀಮು ಸಾಕ್ಷಿ ಆಧಾರಗಳ ಸಮೇತ ನೀವು ಗಂಡಸರಾಗಿದ್ರೆ, ನಿಜವಾಗ್ಲೂ ಅಪ್ಪ ಅಮ್ಮಂಗೆ ಹುಟ್ಟಿದ್ರೆ, ನಾನು ಯಾವ ಕಾಲಲ್ಲಿ ಮಾತಾಡಿದ್ದೀನಿ, ಯಾವ ಮೆಸೇಜಲ್ಲಿ ಮಾತಾಡಿದ್ದೀನಿ, ಯಾರಿಗೂ ವಾಟ್ಸಪ್ ಮಾಡಿದ್ದೀನಿ, ಯಾವಾಗ ಈ ಭಾಸ್ಕರ್ ಪ್ರಸಾದ್ ಡಿಮ್ಯಾಂಡ್ ಮಾಡಿದ್ದೀನಿ, ಇದನ್ನೆಲ್ಲ ತಗೊಂಡು ನಿಮ್ಮ ಅಪ್ಪ ಅಮ್ಮಂಗೆ ನೀವು ಕರೆಕ್ಟಾಗಿ ಹುಟ್ಟಿದ್ರೆ ತಗೊಂಡು ACP ಆಫೀಸರ್ DCP ಆಫೀಸ್ಗೋ ಬಂಡ್ರೋ. ಇದೇ ನನ್ನ ಚಾಲೆಂಜು. ಚಾಲೆಂಜ್ ಹೇಳಿ ಸುಮಾರು ದಿವಸ ಆಯ್ತು, ಬಂದಿಲ್ಲ. ಅವನು ನರ ಇರ್ಬೇಕಲ್ವಾ ಬರೋದಕ್ಕೆ, ಸಾಕ್ಷಿ ಇರ್ಬೇಕಲ್ವಾ. ಕೂತಿರೋ ಜಾಗದಲ್ಲಿ ಸುಳ್ಳು ಸಾಕ್ಷಿಗಳು, ಸುಳ್ಳು ಆರೋಪಗಳು ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನಾನೇನ್ ದಡ್ಡಿ ಅನ್ಕೊಂಡಿದ್ದೀರಾ, ಅಮಾಯಕರು ಅನ್ಕೊಂಡಿದ್ದೀರಾ ಯಾಮಾರೋದಕ್ಕೆ? ಅಮಾಯಕರಲ್ಲ. ಫೈಟ್, ಐ ಆಮ್ ಬಾರ್ನ್ ಟು ಫೈಟ್ ಮಾಡ್ತೀನೋ ಅಂತ ಕ್ರಿಮಿನಲ್ ಕೇಸ್ ಹಾಕೊಂಡೆ ಫೈಟ್ ಮಾಡ್ತಾ ಇದೀನಿ. ಕೊಲೆ ಮಾಡಿದ್ದೀನಂತೆ, ಇವನು ಬಂದು ನೋಡಿದ್ದ, ನೀನೇ ಕೊಟ್ಟಿದ್ದ ಸುಪಾರಿ,
ಕೊಲೆ ಮಾಡೋ ಜಾಗದಲ್ಲಿ ನೀನೇ ಇದ್ದ ಪಿ ಮೂರ್ತಿ? ನೀನೇ ಇದ್ದೇನೋ? ಏಯ್ ಪಿ ಮೂರ್ತಿ, ನಿನಗೆ ಕೇಳ್ತಾರೆ, ನೀನೇ ಇದ್ದ ಕೊಲೆ ಮಾಡಿದ ಜಾಗದಲ್ಲಿ? ನೀನೇ ಸುಪಾರಿ ಕೊಟ್ಟಿದ್ದ? ಅದಕ್ಕೆ 10 ಲಕ್ಷ ಸೇರಿದ್ದು ಅಲ್ವಾ? ಎಲ್ಲ ಆ ಕೇಸ್ ಬಗ್ಗೆನೂ ವೆರಿ ಸೂನ್ ನೆಕ್ಸ್ಟ್ ದಿನಗಳಲ್ಲಿ ಮಾತಾಡ್ತೀನಿ. ನಾಳೆಯಿಂದ ನಾನು ಯಾವುದೇ ತರ ಕೆಟ್ಟ ಪದಗಳು ಮಾತಾಡಲ್ಲ. 9 ದಿವಸ ನನಗೆ 9 ದಿವಸ ನವರಾತ್ರಿ ಪೂಜೆ ಮಾಡ್ತೀನಿ, ಅದು ಸತತ ಯಾವಾಗೂ ಮಾಡ್ಕೊಂಡ್ ಬರ್ತೀನಿ. ಭಗವಂತ ಖಂಡಿತ ಇವ್ರಿಗೆಲ್ಲರೂ ಯಾರು ಆರೋಪ ಮಾಡ್ತಾ ಇದಾರೆ ಖಂಡಿತ ಅವರ ಸರ್ವನಾಶ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ತಾಯಿ ಬಂಡೆ ಮಕ್ಕಳಮ್ಮ ನಿಜವಾಗ್ಲೂ ಭಸ್ಮ ಮಾಡೇ ಮಾಡ್ತಾಳೆ. ಒಂದಲ್ಲ ಒಂದು ದಾರಿದಲ್ಲಿ ಮಾಡೇ ಮಾಡ್ತಾಳೆ. ಇವ್ರಿಗೆಲ್ಲ ಅಂತ್ಯ ಬೀದಿ ನಾಯಿಗಿಂತ ಕೀಳಾಗೆ ಬದುಕ್ತಾರೆ. ಇವರೆಲ್ಲ ಮನುಷ್ಯರಲ್ಲ, ಮೃಗಗಳು ಅಲ್ಲ. ಅಷ್ಟು ಅಸಹ್ಯ ಇವರೆಲ್ಲರೂ. ವಿಚಿತ್ರ ಮನುಷ್ಯರು ಇವರೆಲ್ಲರೂ. ದಯವಿಟ್ಟು ಇವನು ಸಿದ್ದು ಪಾಟೀಲು ಇವನು ಪಾಪ ಯಾಕಪ್ಪ ನಿನ್ನೆಂತಿನೇನ ಇದ್ದಿದ್ದಲ್ಲಿ ನಿಮ್ಮಂತ ಬೋಳಿ ಮಕ್ಳು ಇರೋದ್ರಿಂದಾನೇ ಈ ಗಾಂಡು ಶೋಕಿ ಮಾಡೋದ್ ಬಿಡ್ರೋಲೇ. ನಿಮ್ಮ ಹೆಂಡ್ತಿರ್ಗೆ ಒಳ್ಳೆ ಗಂಡಂದ್ರಾಗಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಅಪ್ಪಂದ್ರಾಗಿ ಬದುಕೋದ್ ಕಲೀರಿ. ಯಾಕೆ ಕಂಡೋರ್ ಕಂಡೋರ್ ಹೆಣ್ಮಕ್ಳಿಗೆ ಬಕೆಟ್ ಇಟ್ಕೊಂಡು ಈ ಗಾಂಡು ಬುದ್ಧಿ ಕಲಿತೀರಾ? ತಿಕ್ಕ ಮುಚ್ಕೊಂಡಿರಕ್ಕಾಗಲ್ವಾ? ಬೇಕೇನ್ರೋ ಇವೆಲ್ಲ ನನ್ನ ಕೈಲಿ ಬೈಸ್ಕೊಂಡು? ಆದ್ರೆ ಒಳ್ಳೆ ಕೆಲಸ ಮಾಡಿ. ಇಲ್ಲ ಸಂತೋಷ್ ರೆಡ್ಡಿ ಎಂತಿ ಹತ್ರ ಹೋಗು, ಇಲ್ಲ ಅವ್ರ ಅಕ್ಕ ತಂಗಿರ ಹತ್ರ ಆದ್ರೂ ಹೋಗು, ಇಲ್ಲ ಅವ್ರ ಅಮ್ಮ ಹತ್ರ ಆದ್ರೂ ಹೋಗು. ಕೆಟ್ಟ ಮಾತು ಯಾಕೆ ಅನ್ಸ್ಕೊಳ್ತೀರಾ? ಮುಚ್ಕೊಂಡಿರಕ್ಕಾಗಲ್ವೇನೋ? ಇಲ್ಲಿ ಬಂದು ಇಡಕ್ ಬರ್ತಾನೆ ಇಲ್ಲಿ ಹುಚ್ಚಿ ಅಂತೆ. ನಿಮ್ಮಮ್ಮ ಹುಚ್ಚಿ, ನೀನ್ ಎತ್ತಿದಾಳೆ ಹುಚ್ಚಿನ. ಲೋಫರ್ ಅಯೋಗ್ಯ. ನಿಮ್ಮಂತವ್ರನ್ನೆಲ್ಲ ನೋಡ್ಕೊಂಡು ನಾನು ಸಹಿಸ್ಕೊಂಡ್ ಕುತ್ಕೊಳ್ಳೋ ಹೆಣ್ಮಕ್ಳೆಲ್ಲ ಅಲ್ಲೇ ಕೊಡ್ತಾ ಇರ್ತೀನಿ. ನೋಡ್ತಾ ಇದಾರೆ ನಿಮ್ಮ ಆರೋಪಗಳು, ನಿಮ್ಮ ಕಮೆಂಟ್ಸು, ಫೇಕ್ ಐಡಿಯಿಂದ ಏನೇನ್ ಮಾಡ್ತಾ ಇದೀರ ಎಲ್ಲ ನೋಡ್ತಾ ಇದಾರೆ. ಯಾವಾಗ ನಿಮ್ಗೆಲ್ಲ ಬೀಳುತ್ತೋ ಗೊತ್ತಿಲ್ಲ, ಇಲ್ಲ ನಾನೇ ಕೊಡ್ತೀನಿ ಅದು ಗೊತ್ತಿಲ್ಲ ನನಗೆ. ಪಿತ್ತ ರೇಗ್ಬೇಕು, ತಲೆಗೆ ಟೆಂಪರ್ ರೈಸ್ ಆಗಿರ್ಬೇಕು, ಏನಾಗುತ್ತಂತ ನೋಡಿ ಆಮೇಲೆ.